ವಂದನೆಗಳು ಆಂಟಿ. ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸನಾಗಿದ್ದೇನೆ. ಈ ಮುಂಜಾನೆ ವೇಳೆಯಲ್ಲಿ ಈ ರೀತಿಯಾಗಿ ಬಂದು ದೇವರ ಪರಿಶುದ್ಧವಾದಂತಹ ಮಾತುಗಳನ್ನು ಕೇಳಲು ಧ್ಯಾನಿಸಲು ಅವಕಾಶ ಮಾಡಿಕೊಟ್ಟಂತ ದೇವಾದಿ ದೇವರಿಗೆ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ನಾನು ಸಲ್ಲಿಸುತ್ತಾ, ಸೊ ಗ್ರೂಪ್ ಅಲ್ಲಿರುವಂತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಬಯಸ್ತಿದ್ದೇನೆ. ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗುಡ್. ನಿಜವಾಗ್ಲೂ ಈ ದಿನ ಪ್ರಿಯರೇ, ಒಂದು ಒಳ್ಳೆಯ ಸಂಗತಿಯನ್ನು ನಾವು ಅರ್ಥ ಮಾಡಿಕೊಳ್ಳಲು ನಾವು ಪ್ರಯತ್ನಿಸೋರಾಗಿರೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಭಾಗಿಸೋದಾದ್ರೆ ಚಿಕ್ಕ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಧ್ಯಾನಿಸುವಂತಹ ಭಾಗ್ಯವನ್ನು ಕೊಟ್ಟಿದ್ದೀರಾ. ನಿಮಗೆ ವಂದನೆಗಳು ಕರ್ತನೆ. ಈ ದಿನ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೂ ಕೇಳುವುದಕ್ಕೂ ನಾವು ಸಿದ್ಧರಾಗಿರುವಾಗ ನಮ್ಮನ್ನು ಬಲಪಡಿಸಿ ಕರ್ತನೆ. ಇದು ಮನುಷ್ಯರ ಮಾತಾಗಿರದೆ ನಿಮ್ಮ ಮಾತಾಗಿದ್ದು ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡುವಂತದ್ದಾಗಿರುವಂತೆ ಸಹಾಯ ಮಾಡಿ, ನಿಮ್ಮ ಚಿತ್ತ, ನಿಮ್ಮ ಆಲೋಚನೆ, ನಿಮ್ಮ ಸಂಕಲ್ಪಕ್ಕೆ ತಕ್ಕ ಹಾಗೆ ನಾವೆಲ್ಲರೂ ಜೀವಿಸಿ ನಿಮ್ಮ ಪ್ರಣಾಳಿಕೆಯಲ್ಲಿ ನಾವೆಲ್ಲರೂ ಸ್ಥಿರವಾಗಿ ನಿಂತುಕೊಳ್ಳುವಂತೆ ನಮಗೆ ಸಹಾಯ ಮಾಡಿ, ಬೀಳದಂತೆ ಎಚ್ಚರಿಕೆಯಾಗಿದ್ದು ನಿಮ್ಮ ಮಾರ್ಗದಲ್ಲಿ ಸ್ಥಿರವಾಗಿ ನಿಂತುಕೊಳ್ಳುವ ಮಹಾಭಾಗ್ಯವನ್ನು ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಪ್ರೇರೆ, ಯಾರಾದರೂ ಹೊಸಬರಾಗಿ ದೇವರನ್ನು ನಂಬಿರುವುದಾದರೆ, ಅಂದರೆ ಅನ್ಯರಿಂದ ಹೊಸದಾಗಿ ದೇವರನ್ನ ನಂಬಿರೋರು ಯಾರಾದ್ರೂ ಇದ್ದಾರೆ, ಯಾರಾದ್ರೂ ನಮ್ಮ ಸಭೆಗಾಗಲಿ ನಮ್ಮ ಕುಟುಂಬಕ್ಕಾಗಲಿ ಬಂದಾಗ ಅವರಿಗೆ ನಾವು ಬೈಬಲ್ ಕೊಡ್ತೇವೆ. ಬೈಬಲ್ ಕೊಟ್ಟು ಬೈಬಲ್ ಓದ್ಲಿಕ್ಕೆ ಹೇಳ್ತೇವೆ. ಈ ತರ ಓದ್ಲಿಕ್ಕೆ ಹೇಳಿದಾಗ ಪ್ರಾಬಬಲಿ ಮೆಜಾರಿಟಿ ಆಫ್ ದಿ ಟೈಮ್ಸ್ ಆದಿಕಾಂಡದಿಂದ ಓದಿ ಅಂತನಾದ್ರೂ ಹೇಳ್ತಾರೆ, ಅಥವಾ ಮತ್ತೇನು ಬರೆದ ಸುವಾರ್ತೆ ಅಲ್ಲಿಂದನಾದ್ರೂ ಓದಕ್ಕೆ ಹೇಳ್ತಾರೆ. ಆದರೆ ಯಾರಾದ್ರೂ ನನ್ನನ್ನ ಕೇಳುವುದಾದ್ರೆ ಆದಿಕಾಂಡದಿಂದ ಓದಬೇಕಾ, ಮತ್ತೇನು ಬರೆದ ಸುವಾರ್ತೆಯಿಂದ ಓದಬೇಕಾ ಅಂತ ಹೇಳೋದಾದ್ರೆ ಎರಡೂ ಅಲ್ಲ. ಹೊಸದಾಗಿ ಬೈಬಲ್ ಓದೋದಕ್ಕೆ ಶುರು ಮಾಡುವಂತವರು ಪ್ರಾರಂಭಿಸಬೇಕಾಗಿರುವಂತ ಮೊದಲನೇ ಪುಸ್ತಕ ಜ್ಞಾನೋಕ್ತಿಗಳು, ನಂತರ ಪ್ರಸಂಗಿ. ಇವೆರಡು ಪುಸ್ತಕಗಳು ಎಂತಹ ಪುಸ್ತಕಗಳಂತಂದ್ರೆ, ಇದು ಕೇವಲ ಹೊಸಬರಾಗಿ ದೇವರನ್ನ ನಂಬಿಕೊಂಡವರಿಗೆ ಮಾತ್ರವಲ್ಲ ಪ್ರಿಯರೇ, ಕ್ರಿಸ್ತನನ್ನ ಅಂಗೀಕರಿಸಿ ದೇವರಲ್ಲಿ ಇದ್ದೇನೆ ಅಂತಂದುಕೊಳ್ಳುತ್ತಿರುವಂತವರಿಗೂ ಕೂಡ ಅನೇಕ ವಿಚಾರಗಳನ್ನ ನೆನಪು ಮಾಡುವಂತಹ ಗ್ರಂಥಗಳಿವೆರಡು. ನಾವು ಎಲ್ಲಿದ್ದೇವೆ ಅನ್ನುವಂಥದ್ದನ್ನ ನಮಗೆ ತಿಳಿಸುವಂತಹ ಗ್ರಂಥಗಳು ಇವೆರಡು, ಜ್ಞಾನೋಕ್ತಿಗಳ ಪುಸ್ತಕವಾಗಿರ್ಬೋದು, ಪ್ರಸಂಗಿ ಪುಸ್ತಕವಾಗಿರ್ಬೋದು. ಯಾಕೆಂತಂದ್ರೆ ಜ್ಞಾನೋಕ್ತಿಗಳಲ್ಲಿ ಆ ಜ್ಞಾನದ ಸಂಗತಿಗಳು ಅದ್ಭುತವಾಗಿರ್ತವೆ ಪ್ರಿಯರೇ, ಬಹಳ ಅದ್ಭುತ. ಎಷ್ಟು ಅದ್ಭುತ ಅಂತಂದ್ರೆ, ಆ ಮಾತುಗಳಲ್ಲಿ, ಆ ವಚನಗಳಲ್ಲಿ ಒಂದು ವಚನ ನಮ್ಮ ಜೀವನದಲ್ಲಿ ಇದ್ದರೂ ಕೂಡ ನಾವು ಧನ್ಯರೇ ಸರಿ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿರುವಂತಹ ಒಂದೊಂದು ವಚನವು ಕೂಡ ನಮ್ಮ ಜೀವನದಲ್ಲಿ ಒಂದೇ ಒಂದು ವಚನವನ್ನ ನಾವು ನಿಜವಾಗ್ಲೂ ಕ್ರಿಯಾರೂಪದಲ್ಲಿ ತರುವುದಾದರೆ ನಾವು ನಿಜವಾಗ್ಲೂ ಧನ್ಯರು. ಯಾಕಂದ್ರೆ ಆ ಗ್ರಂಥದಲ್ಲಿರುವಂತಹ ವಿಶೇಷತೆ, ಶ್ರೇಷ್ಠತೆ ಅದೇ. ನೀನು ಕೆಟ್ಟದಾಗಿರುವ ಮಾರ್ಗಕ್ಕೆ ಹೋಗಬೇಡ, ನಿನ್ನ ತಂದೆಯ ಮಾತನ್ನ ಕೇಳು, ತಾಯಿಯ ಮಾತಿಗೆ ಕಿವಿಗೊಡು. ಮಗನಿಗೆ ಹೇಗಾದ್ರೆ ತಂದೆ ತಾಯಿಗಳು ಬೋಧಿಸುತ್ತಾರ, ಹಿತೋಪದೇಶವನ್ನು ಕೊಡ್ತಾರ, ಆ ರೀತಿಯ ಹಿತೋಪದೇಶವನ್ನು ಕೊಡುವಂತ ಪುಸ್ತಕವದು. ಪ್ರಸಂಗಿಗೆ ಬರುವುದಾದ್ರೆ, ಪ್ರಸಂಗಿ ಸ್ಟಾರ್ಟ್ ಆಗೋದೇ ಹೇಗ್ ಸ್ಟಾರ್ಟ್ ಆಗತ್ತೆ? ವ್ಯರ್ಥ. ನೀನ್ ಏನೇ ದುಡಿದ್ರು ವ್ಯರ್ಥ, ನೀನ್ ಏನೇ ಕಷ್ಟಪಟ್ರು ವ್ಯರ್ಥ, ನೀನ್ ಏನೇ ಕೂಡಿಟ್ಟುಕೊಂಡ್ರು ವ್ಯರ್ಥ, ನೀನ್ ಏನೇ ಮಾಡಿದ್ರು ಭೂಮಿಯ ಮೇಲೆ ಆಕಾಶದ ಕೆಳಗೆ ನೀನ್ ಏನು ಮಾಡಿದ್ರು ವ್ಯರ್ಥ. ಇಟ್ ಇಸ್ ನಥಿಂಗ್. ನೀನು ದೇವರಿಗೋಸ್ಕರ ಏನ್ ಮಾಡ್ತೀಯೋ ಅದೇ ನಿನಗೆ ಸಿಗುವಂತದ್ದು, ಅದೇ ನಿನಗೆ ಮಿಕ್ಕುವಂತದ್ದು ಅಂತ ಹೇಳ್ಕೊಂಡು ಬರ್ತಾ, ಭೂಮಿಯ ಮೇಲೆ ಪ್ರತಿಯೊಂದಕ್ಕೂ ಕಾಲವಿದೆ. ಭೂಮಿಯ ಮೇಲೆ ಅಳುವುದಕ್ಕೂ, ನೆಡುವುದಕ್ಕೂ, ಕೀಳುವುದಕ್ಕೂ, ಬಿತ್ತುವುದಕ್ಕೂ,
ನಗುವುದಕ್ಕೂ ಪ್ರತಿಯೊಂದಕ್ಕೂ ಕಾಲವಿದೆ ಎಂಬುದಾಗಿ ಈ ರೀತಿ ಮನುಷ್ಯನ ಬದುಕನ್ನು ಕುರಿತು, ಬದುಕಿನ ನಂತರವಿರುವಂತ ಬದುಕನ್ನು ಕುರಿತು, ಅಂದ್ರೆ ಮರಣದವರೆಗೂ ಮನುಷ್ಯನು ಹೇಗಿರ್ತಾನೆ, ಮರಣದ ನಂತರ ತಿಳಿದಂತ ಮನುಷ್ಯನು ಯಾರಿದ್ದಾರೆ, ಈ ರೀತಿ ಪ್ರಿಯರೇ ಅದ್ಭುತವಾದಂತ ಸಂಗತಿಗಳನ್ನ ಈ 2 ಪುಸ್ತಕಗಳಲ್ಲಿ ನಾವು ನಿಜವಾಗ್ಲೂ ಕಾಣಬಹುದು. ಆದರೆ ಈ 2 ಪುಸ್ತಕಗಳು ವಿಶೇಷವಾದ ಪುಸ್ತಕಗಳು. ನೀವು ಸಹ ಯಾರಾದ್ರೂ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಹೊಸದಾಗಿ ಬೈಬಲ್ ಓದೋದಕ್ಕೆ ಶುರು ಮಾಡೋದಾದ್ರೆ ಪ್ಲೀಸ್ ಟು ಸ್ಟಾರ್ಟ್ ವಿತ್ ದೀಸ್ ಬುಕ್ಸ್. ಇವೆರಡು ಪುಸ್ತಕಗಳಿಂದ ಪ್ರಾರಂಭಿಸುವುದಾದ್ರೆ ನಿಜವಾಗ್ಲೂ ಅದು ಒಳ್ಳೆಯ ಇಂಪ್ಯಾಕ್ಟ್ ಕೊಡುವಂತದ್ದಾಗಿದೆ. ಒಳ್ಳೆಯ ಅಭಿಪ್ರಾಯ ಕೊಡುವಂತದ್ದಾಗಿದೆ. ಅದು ಬದುಕುಗಳನ್ನ ಬದಲಾಯಿಸುವಂತ ಪುಸ್ತಕಗಳಾಗಿದ್ದಾವೆ. ಇಟ್ಸ್ ಎ ಡೈರೆಕ್ಟ್ ಬುಲೆಟ್. ಜ್ಞಾನೋಕ್ತಿಗಳು, ಪ್ರಸಂಗಿ ಪುಸ್ತಕಗಳಿದಾವೆ ನೋಡಿ. ಇಟ್ಸ್ ಎ ಡೈರೆಕ್ಟ್ ಬುಲೆಟ್. ಆದಿಕಾಂಡ ತಿಳ್ಕೊಳ್ಳೋದಾದ್ರೆ ಆದಿಕಾಂಡ ನಮಗೆ ಚರಿತ್ರೆ ಹೇಳ್ಕೊಡುತ್ತೆ. ಮತ್ತಾಯನ ಬರೆದ ಸುವಾರ್ತೆನೂ ಕೂಡ ನಮಗೆ ಚರಿತ್ರೆ ಹೇಳುತ್ತೆ. ಈ ಇವೆರಡು ಪುಸ್ತಕಗಳಿದಾವೆ ನೋಡಿ. ಸತ್ಯವೇದದಲ್ಲಿರುವಂತ ಎಲ್ಲಾ ಪುಸ್ತಕಗಳಿಗೂ ಹೇಳಬೇಕಂದ್ರೆ ಭಿನ್ನವಾದಂತ ಪುಸ್ತಕಗಳಾಗಿ ನಮಗ್ ಕಾಣಿಸುತ್ತೆ. ಬಿಕಾಸ್ ಅದನ್ನು ಬರೆದಿರುವಂತ ಶೈಲಿ ಆ ತರ ಇದೆ. ಅದನ್ನು ಬರೆದಿರುವಂತ ಐ ಮೀನ್ ಏನಂತಾರೆ ಉದ್ದೇಶವೂ ಕೂಡ ಬೇರೆ ತರ ಇದೆ. ಎಲ್ಲಾ ಪುಸ್ತಕಗಳಲ್ಲಿ ಚರಿತ್ರೆ, ದೇವರು ಹೇಗೆ ಅವರನ್ನ ಕರೆದ್ರು, ದೇವರ ವಾಕ್ಯ ಹೇಗೆ ಅವ್ರು ಸಾರದು, ಇವೆಲ್ಲ ಇರುತ್ತೆ ಪ್ರತಿ ಪುಸ್ತಕಗಳಲ್ಲಿ, ಪ್ರತಿ ಪ್ರವಾದಿಗಳ ಗ್ರಂಥಗಳಲ್ಲಿ, ಅಥವಾ ಈ ಪತ್ರಿಕೆಗಳಿಗೆ ನಾವು ಬರುವುದ್ರು ಕೂಡ ಬಂದ್ರು ಕೂಡ ಹೊಸ ಒಡಂಬಡಿಕೆಯಲ್ಲಿ ಪೌಲರವರು ಹೇಗೆ ಸುವಾರ್ತೆ ಸಾರಿದ್ರು, ಹೇಗೆ ಪತ್ರಿಕೆಗಳನ್ನು ಬರೆದ್ರು, ಈ ರೀತಿ ಇರುತ್ತೆ. ಆದ್ರೆ ದಿಸ್ ಇಸ್ ದ ಓನ್ಲಿ 2 ಬುಕ್ಸ್ ವಿಚ್ ಮೇಕ್ಸ್ ಯು ಥಿಂಕ್. ಯೋಚನೆ ಮಾಡುವಂತ ರೀತಿಯಲ್ಲಿ ನಮ್ಮನ್ನ ಮಾಡುವಂತ ಪುಸ್ತಕಗಳೇ ಇವೆರಡು, ಜ್ಞಾನೋಕ್ತಿಗಳು, ಪ್ರಸಂಗಿ. ಓಕೆ, ಕೆಲವು ವಚನಗಳನ್ನ ನಾವು ಈ 2 ಪುಸ್ತಕಗಳಿಂದ ನೋಡೋದಕ್ಕೆ ಪ್ರಯತ್ನಿಸೋಣ ಪ್ರಿಯರೇ. ಮೊದಲು ಜ್ಞಾನೋಕ್ತಿಗಳು. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 1ನೇ ವಚನ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 1ನೇ ವಚನ. ಬಹಳವಾಗಿ ಗದರಿಸಿದರೂ ತಗ್ಗದವನು ಏಳದ ಹಾಗೆ ಪಕ್ಕನೆ ಮುರಿದು ಬೀಳುವನು. ಥ್ಯಾಂಕ್ ಯು ಸಿಸ್ಟರ್. ಬಹಳವಾಗಿ ಗದರಿಸಿದರೂ ತಗ್ಗದವನು ಏಳದ ಹಾಗೆ ಪಕ್ಕನೆ ಮುರಿದು ಬೀಳುವನು. ಎಷ್ಟು ಬಾರಿ ಗದರಿಸಿದರೂ ಅವನು ಅದನ್ನ ಸರಿ ಮಾಡಿಕೊಂಡಿಲ್ಲ, ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅವ್ನು ರೆಡಿ ಇಲ್ಲ ಅಂತಂದ್ರೆ ಅವನು ಮುರಿದು ಬೀಳ್ತಾನೆ. ಐ ಮೀನ್ ಅವನು ಕಾಣಲ್ಲ, ಅವನ ಜೀವನದಲ್ಲಿ ಏನೋ ಒಂದು ಅವನು ಅನುಭವಿಸ್ತಾನೆ ಅನ್ನುವಂತ ಒಂದು ಉದ್ದೇಶ ಬರುವಂತ ಮಾತಾಗಿದೆ. 31ನೇ ಅಧ್ಯಾಯ 10ನೇ ವಚನ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 10ನೇ ವಚನ. ಗುಣವಂತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಆಕೆಯು ಹವಳಕ್ಕಿಂತಲೂ ಬಹು ಅಮೂಲ್ಯಳು. ಸೂಪರ್. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಹೆಂಡತಿ ಎಲ್ಲರಿಗೂ ಸಿಗ್ತಾರೆ, ಸತಿ ಎಲ್ಲರಿಗೂ ಸಿಗ್ತಾರೆ. ಆದರೆ ಆ ಹೆಂಡತಿಯಲ್ಲಿ, ಆ ಸತಿಯಲ್ಲಿ ಗುಣ ಇರಬೇಕು, ಒಳ್ಳೆ ಕ್ಯಾರೆಕ್ಟರ್ ಇರಬೇಕು, ಒಳ್ಳೆ ಲಕ್ಷಣವಿರಬೇಕು. ಅಂತ ಸತಿ ಎಲ್ಲಿ ಸಿಕ್ಕಾಳು? ವೇರ್ ವಿಲ್ ಯು ಫೈಂಡ್? ಅಂತ ಸತಿ ನಿನಗೆ ಎಲ್ಲಿ ಸಿಕ್ಕಾಳು? ಅವಳು ಹವಳಕ್ಕಿಂತಲೂ ಬಹು ಅಮೂಲ್ಯಳು. ಶಿ ಇಸ್ ವೆರಿ ಪ್ರೆಷಿಯಸ್. ಎಲ್ಲಂದ್ರೆ ಅಲ್ಲಿ ಸಿಕ್ಕುವಂತ ವಸ್ತು ಅಲ್ಲ ಅದು. ಎಲ್ಲಂದ್ರೆ ಅಲ್ಲಿ ಸಿಗುವಂತ ಗುಣವಲ್ಲ. ಎಲ್ಲರಲ್ಲೂ ಕಾಣುವಂತ ಗುಣವಲ್ಲ ಅದು. ಕೆಲವರಲ್ಲೇ ಕಾಣುವಂತಹ ಗುಣ, ಕೆಲವರಲ್ಲೇ ಇರುವಂತಹ ಗುಣವಾಗಿದೆ. ಅದಕ್ಕೆ ವಿಶೇಷ, ಆಕೆ ಅಮೂಲ್ಯಳು. ಸೊ ಈ ಜ್ಞಾನೋಕ್ತಿಗಳ ಪುಸ್ತಕ ಪ್ರೇರೆ ನಿಜವಾಗ್ಲು ಅದು ತುಂಬಾ ಅದ್ಭುತವಾದಂತ ಪುಸ್ತಕ, ತುಂಬಾ ಅರ್ಥಗರ್ಭಿತವಾದಂತಹ ಗ್ರಂಥವಾಗಿದೆ ಜ್ಞಾನೋಕ್ತಿಗಳು. ಪ್ರಸಂಗಿಗೆ ಬರುವುದಾದ್ರೆ ಪ್ರಸಂಗಿ ಗ್ರಂಥವನ್ನು ನಾವು ತೆರೆಯೋಣ. ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 1ನೇ ವಚನ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಥ್ಯಾಂಕ್ ಯು ಸಿಸ್ಟರ್. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ನಾವು ದೇವರನ್ನ ಯಾವಾಗ ಅರ್ಥ ಮಾಡ್ಕೊಳ್ಬೇಕು, ಯಾವಾಗ ತಿಳ್ಕೊಳ್ಬೇಕು ಅಂತಂದ್ರೆ ಯೌವನದಲ್ಲೇ ನಾವು ದೇವರನ್ನ ತಿಳಿದುಕೊಳ್ಳಬೇಕೆಂಬುದಾಗಿ ಈ ರೀತಿ ನಾವು ನೋಡ್ಕೊಂಡೋದ್ರೆ ಪ್ರಿಯರೇ, ಒಂದಲ್ಲ ಎರಡಲ್ಲ, ಒಂದೊಂದು ವಚನನು ಕೂಡ ಒಂದೊಂದು ಪಾಠಗಳಾಗಿ ನಾವು ಹೇಳಿಕೊಳ್ಳಬಹುದು. ಒಂದೊಂದು ವಚನಗಳನ್ನ ನಾವು ಒಂದೊಂದು ಪಾಠಗಳಾಗಿ ಹೇಳ್ಕೋಬಹುದು. ಆಯ್ತು, ಯಾಕೆ ಬ್ರದರ್ ಇಷ್ಟೊತ್ತು ಇದ್ರ ಬಗ್ಗೆ ನಾವು ನಿಮ್ಗೆ ಹೇಳ್ತಿದ್ದೀರಾ? ಯಾಕೆ ಬ್ರದರ್ ಜ್ಞಾನೋಕ್ತಿಗಳು ಪ್ರಸಂಗಿ ಬಗ್ಗೆನೇ ಹೇಳ್ತಿದ್ದೀರಾ ಅಂತಂದ್ರೆ, ಎಸ್, ವಿ ಶುಡ್ ಟಾಕ್ ಇಟ್. ಅದ್ರ ಬಗ್ಗೆ ನಾವು ಮಾತನಾಡ್ಕೊಳ್ಬೇಕು. ಯಾಕಂತಂದ್ರೆ ಈ ವಿಷಯ ಈ ಪುಸ್ತಕಗಳನ್ನು ಕುರಿತಲ್ಲ, ಈ ಪುಸ್ತಕಗಳನ್ನು ಬರೆದಂತ ವ್ಯಕ್ತಿಯನ್ನು ಕುರಿತು. ಈ 2 ಪುಸ್ತಕಗಳನ್ನ ಬರೆದವರೊಬ್ರೆ. ಯಾರು?
ಜ್ಞಾನಿಯಾದ ರಾಜನಾದ ಸೊಲೊಮೋನನು. ಥ್ಯಾಂಕ್ ಯು. ಜ್ಞಾನಿಯಾದ ಸೊಲೊಮೋನನು, ಅರಸನಾದ ಸೊಲೊಮೋನನು ಇಸ್ರಾಯೇಲ್ಯರನ್ನು 40 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತ ರಾಜನಾದ ಸೊಲೊಮೋನನು, ಚರಿತ್ರೆಯಲ್ಲಿ ಎಂದಿಗೂ ಯಾರು ಕಾಣದೇ ಇರುವಷ್ಟು ಜ್ಞಾನ ಸಂಪನ್ನನಾಗಿರುವಂತ ಸೊಲೊಮೋನನು. ನಿಜವಾಗ್ಲೂ ಎಷ್ಟು ಜ್ಞಾನಿ ಅಂತಂದ್ರೆ, ಜ್ಞಾನ ಮೂಟೆಗಟ್ಲೆ ಅಡಗಿಸಲ್ಪಟ್ಟಿದೆ ಪ್ರಿಯರೇ, ಮೂಟೆಗಟ್ಲೆ ಜ್ಞಾನೋಕ್ತಿಗಳಲ್ಲಿ, ಪ್ರಸಂಗಿಗಳಲ್ಲಿ. ನಿಜವಾಗ್ಲೂ ಅದನ್ನ ಮನಸ್ಸಿಟ್ಟು ಓದೋದಾದ್ರೆ ಜ್ಞಾನ ಭಯಂಕರ ಅನ್ಸುತ್ತೆ, ಮೈಂಡ್ ಬ್ಲೋಯಿಂಗ್. ಅಷ್ಟು ದೊಡ್ಡ ಜ್ಞಾನಿ ಸೊಲೊಮೋನನು, ಅಷ್ಟು ದೊಡ್ಡ ಜ್ಞಾನಿ ಸೊಲೊಮೋನನ ಆ ಒಂದು ಬದುಕು. ಸೊ ಆತನು ಬರೆದಿದ್ದಾರೆ ಅಂತಂದ್ರೆ ಪ್ರಿಯರೇ, ನಿಜವಾಗ್ಲೂ ಎಷ್ಟೋ ಜ್ಞಾನ ಅದರಲ್ಲಿ ಅಡಗಿದೆ. ಅದನ್ನ ನಿಜವಾಗ್ಲೂ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕಂತಂದ್ರೆ ಆ ಜ್ಞಾನ ಕೊಟ್ಟದ್ದು ದೇವರು. ಸೊಲೊಮೋನನಿಗೆ ಆ ಜ್ಞಾನವನ್ನ ಕೊಟ್ಟದ್ದು ದೇವರು. ಆ ತಾನಾಗಿ ತಾನು ಬಂದದ್ದಲ್ಲ, ಅಥವಾ ಯಾರೋ ಬಂದ ಆತನಿಗೆ ವರವಾಗಿ ಕೊಟ್ಟದಲ್ಲ, ದೇವರು ಕೊಟ್ಟದ್ದು ಆತನಿಗೆ. ದೇವರನ್ನ ಕೇಳಿಕೊಳ್ತಾನೆ, ಮಗನೆ. ದೇವರೇ ಕೇಳ್ತಾರೆ, ನಿನ್ಗೆ ಏನ್ ಬೇಕು ಅಂದಾಗ, ದೇವರೇ ನನಗೆ ಜ್ಞಾನ ಕೊಡು, ನಿನ್ನ ಜನರನ್ನ ಆಳ್ವಿಕೆ ಮಾಡ್ಲಿಕ್ಕೆ ನನಗೆ ಜ್ಞಾನ ಇಲ್ಲ, ಜ್ಞಾನವನ್ನ ಕೊಡು ಅಂದಾಗ ದೇವರು ಜ್ಞಾನದ ಜೊತೆಗೆ ಐಶ್ವರ್ಯವನ್ನ ಎಲ್ಲವನ್ನ ಕೊಟ್ಟು ಆತನನ್ನ ಸಮೃದ್ಧಿಯಾಗಿಟ್ಟಿರುವಂತದ್ದನ್ನ ನಾವು ಕಾಣಬಹುದು. ಇಲ್ಲಿ ವಿಷಯ ಏನಂತಂದ್ರೆ, ಸೊಲೊಮೋನನು ಇಷ್ಟು ಜ್ಞಾನಿ, ಇಷ್ಟು ಒಳ್ಳೆ ಪುಸ್ತಕಗಳನ್ನು ಬರೆದಿದ್ದಾರೆ. ಸತ್ಯವೇದದಲ್ಲಿರುವಂತಹ 66 ಪುಸ್ತಕಗಳಲ್ಲಿ ಭಿನ್ನವಾದ ಪುಸ್ತಕ ಈ 2 ಪುಸ್ತಕಗಳು. ಕಂಪ್ಲೀಟ್ ಆಪೋಸಿಟ್ ಪುಸ್ತಕಗಳು. ಅಂದ್ರೆ 66 ಪುಸ್ತಕಗಳಲ್ಲಿ 64 ಪುಸ್ತಕಗಳು ಒಂದ್ರ ಮೇಲೆ ಹೋಗ್ತಿದ್ರೆ, ಈ 2 ಪುಸ್ತಕಗಳು ಮಾತ್ರ ಬೇರೊಂದ್ರ ಮೇಲೆ ಹೋಗ್ತಿರುತ್ತೆ. ಐ ಮೀನ್ ಸ್ಲೈಟ್ಲಿ ಡಿಫ್ರೆಂಟ್ ಬುಕ್ಸ್. ಅಷ್ಟು ಭಿನ್ನವಾದಂತಹ ಪುಸ್ತಕ, ಅಷ್ಟು ಜ್ಞಾನವು ಅಡಗಿರುವಂತಹ ಜ್ಞಾನದ ಸಂಗತಿಗಳನ್ನು ಬರೆಯಲ್ಪಟ್ಟಂತ ಪುಸ್ತಕವನ್ನ ಬರೆದಿರುವಂತವರು ಸೊಲೊಮೋನ. ಇಂಥ ಸೊಲೊಮೋನನು ಒಂದು ಮುಖ್ಯವಾದಂತಹ ವಚನವನ್ನ ನೋಡಿಕೊಳ್ಳೋಣ. ಪ್ರಸಂಗಿ 12ನೇ ಅಧ್ಯಾಯ 13ನೇ ವಚನ. ಒಂದು ಪೇಜ್ ತಿರುಗಿಸಿ, 12ನೇ ಅಧ್ಯಾಯ 13ನೇ ವಚನ. ಎಲ್ಲವೂ ಕೇಳಿ ಮುಗಿಯಿತು, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಳ್ಳು, ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ. ಸಾಕು, ವಿಷಯವು ತೀರಿತು. ಲಾಸ್ಟ್ ಕನ್ಕ್ಲೂಷನ್ ಸೊಲೊಮೋನನ್ ಏನ್ ಕೊಡ್ತಿದ್ದಾನೆ ಅಂತಂದ್ರೆ, ಎಲ್ಲವೂ ಕೇಳಿ ಮುಗಿಯಿತು, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು, ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ. ಇಷ್ಟೆಲ್ಲ ಹೇಳದ್ಮೇಲೆ ಸೊಲೊಮೋನನು ಕೊನೆಯಲ್ಲಿ ಕನ್ಕ್ಲೂಷನ್ ಕೊಡ್ತಿದ್ದಾನೆ. ಏನಂತಂದ್ರೆ, ಇನ್ ಇಷ್ಟೆಲ್ಲ ಕೇಳಿದ್ಯಲ್ಲ ನೀನು, ದ ಲಾಸ್ಟ್ ಥಿಂಗ್ ಏನಂತಂದ್ರೆ, ನೀನು ದೇವರಿಗೆ ಭಯಪಟ್ಟು ದೇವರ ಆಜ್ಞೆಗಳನ್ನು ಕೈಕೊಂಡು ಜೀವಿಸಬೇಕೆಂದು ಬರೆದಂತಹ ಜ್ಞಾನಿಯಾದ ಸೊಲೊಮೋನನು, ದೇವರ ಆಜ್ಞೆಗಳನ್ನ ಮೀರಬಾರದೆಂದು ಬರೆದಂತ ಸೊಲೊಮೋನನು, ದೇವರಿಗೆ ಭಯ ಪಡಬೇಕೆಂಬುದಾಗಿ ಬರೆದಂತ ಸೊಲೊಮೋನನು, ಜ್ಞಾನಿಯಾದ ಸೊಲೊಮೋನನು, ದೇವರಿಗೆ ಇಷ್ಟಕರವಾದಂತ ಸೊಲೊಮೋನನು ಕೊನೆಯ ದಿನಗಳಲ್ಲಿ ದೇವರ ಆಜ್ಞೆಗಳನ್ನು ಮೀರಿದನು. ಮತ್ತೆ ತನ್ನ ಮುದಿಪ್ರಾಯದಲ್ಲಿ ದೇವರ ಆಜ್ಞೆಗಳನ್ನು ಮೀರಿದನು, ದೇವರಿಗೆ ಭಯ ಪಡುವುದನ್ನ ಬಿಟ್ಟನು. ಯಾವ ವಚನವನ್ನಾದರೆ ಸೊಲೊಮೋನನು ಬರೆಯುತ್ತಿದ್ದಾನೋ, ಎಲ್ಲವೂ ತೀರಿತು, ಎಲ್ಲವೂ ಕೇಳಿದ ಮುಗಿಯಿತು, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು, ಮನುಷ್ಯರೆಲ್ಲರ ಕರ್ತವ್ಯವು ಇದೆ ಎಂಬುದಾಗಿ ದೃಢವಾಗಿ ಬರೆದಂತ ಸೊಲೊಮೋನನು ದೇವರ ಆಜ್ಞೆಗಳನ್ನ ಮೀರಿದನು, ದೇವರಿಗೆ ಭಯ ಪಡುವುದನ್ನ ಬಿಟ್ಟನು. ಪ್ರಿಯರೇ, ಸೊಲೊಮೋನನೇ ಬಿದ್ದೋಗ್ಬಿಟ್ಟಿದ್ದಾನೆ ಅಂತಂದ್ರೆ ನೀವೆಷ್ಟು ನಾವೆಷ್ಟು? ಇವತ್ತು ನಾವು ಮಾತನಾಡಿಕೊಳ್ಳುವಂಥದ್ದಿದೆ. ಸೊಲೊಮೋನನೇ ಬಿದ್ದೋಗ್ಬಿಟ್ಟಿದ್ದಾನೆ, ಸೊಲೊಮೋನನಂತ ಜ್ಞಾನನೇ ಬಿದ್ದಿದ್ದಾನೆ ಅಂತಂದ್ರೆ ನೀವೆಷ್ಟು ನಾವೆಷ್ಟು? ಹಾಗಂದ್ರೆ ಬ್ರದರ್, ಬೀಳೋದು ತಪ್ಪಲ್ಲ. ಮತ್ತೆ ಹೇಳ್ತಿದ್ದೇನೆ, ಬೀಳುವುದು ತಪ್ಪಲ್ಲ. ಯಾಕಂತಂದ್ರೆ ನೀತಿವಂತನು ಬಿದ್ದರೂ ಕೂಡ ಮತ್ತೆ ಏನ್ ಮಾಡ್ತಾನಂತೆ? ಎದ್ದೊಳ್ತಾನೆ. ನೀತಿವಂತನು ಬಿದ್ದರೂ ಕೂಡ ಎದ್ದೊಳ್ತಾನೆ. ಹಾಗಾದ್ರೆ ಬೀಳೋದು ತಪ್ಪ ಬ್ರದರ್ ಅಂತ? ಬೀಳೋದು ತಪ್ಪಲ್ಲ, ಏಳಲಿಕ್ಕೆ ಆಗದೇ ಇರುವಷ್ಟು ಬೀಳೋದು ತಪ್ಪು. ಏಳಲಿಕ್ಕಾಗದೇ ಇರುವಷ್ಟು ಆಳದಲ್ಲಿ ಬಿದ್ದೋಗುವಂಥದ್ದು ತಪ್ಪು.
ನಮ್ಮ ಮೇಲೆ ನಮಗೆ ಕಾನ್ಫಿಡೆಂಟ್ ಇಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಬಿದ್ದೋಗುವಂತದ್ದು ತಪ್ಪು. ಸೊಲೊಮೋನನು ಬಿದ್ದು ಏಳುವಂತ ಪರಿಸ್ಥಿತಿಯಲ್ಲಿ ಬೀಳಿಲ್ಲ ಪ್ರಿಯರೇ. ಮತ್ತೆ ತಿರುಗಿ ಎದ್ದು ದೇವರಿಗೋಸ್ಕರ ಬಲವಾಗಿ ಅದ್ಭುತವಾಗಿ ಬದುಕಿರಂತ ಆ ಚರಿತ್ರೆ ನಮಗೆ ಸತ್ಯವೇದದಲ್ಲಿ ನಮಗೆ ಕಾಣಿಸಲ್ಲ. ಬಿದ್ದನು, ಬಿದ್ದ ಮೇಲೆ ಎದ್ದ ಹಾಗೆ ಚರಿತ್ರೆಯಲ್ಲಿ ನಾವು ನೋಡಲ್ಲ. ಬಿದ್ದಂತ ಸೊಲೊಮೋನನು ಎದ್ದ ಹಾಗೆ ಚರಿತ್ರೆಯಲ್ಲಿ ನಾವು ಕಾಣುವುದಿಲ್ಲ ಪ್ರಿಯರೇ, ಕಾಣುವುದಿಲ್ಲ. ನೋಡೋಣ ಚರಿತ್ರೆ. ಒಂದನೇ ಅರಸುಗಳು 10ನೇ ಅಧ್ಯಾಯ. 1ನೇ ಅರಸುಗಳು 10ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ ಪ್ರಿಯರೇ. 1ನೇ ಅರಸುಗಳು 10ನೇ ಅಧ್ಯಾಯ 9ನೇ ವಚನ. ನಿನ್ನನ್ನು ಮೆಚ್ಚಿ ಇಸ್ರಾಯೇಲ್ಯರ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ನಿನ್ನ ದೇವರಾದ ಯೆಹೋವನು ಸ್ತೋತ್ರವಾಗಲಿ. ಆತನು ಇಸ್ರಾಯೇಲ್ಯರನ್ನು ಸದಾ ಪ್ರೀತಿಸುವವನಾಗಿರುವುದರಿಂದ ಅವನು ನೀತಿ ನ್ಯಾಯಗಳನ್ನು ಸ್ಥಾಪಿಸುವುದಕ್ಕೋಸ್ಕರ ನಿನ್ನನ್ನೇ ಅರಸನನ್ನಾಗಿ ನೇಮಿಸಿದ್ದಾನೆ ಎಂದು ಹೇಳಿದಳು. ಥ್ಯಾಂಕ್ ಯು. ಈ ಮಾತು ಹೇಳ್ತಿರೋದು ಯಾರೋ ಗೊತ್ತಾ ಪ್ರಿಯರೇ? ಶಿಬಾ ದೇಶದ ರಾಣಿ. ಅಂದ್ರೆ ಒಂದು ದೇಶದ ರಾಣಿ ಸೊಲೊಮೋನನ ಜ್ಞಾನವನ್ನು, ಪಾಂಡಿತ್ಯವನ್ನು ಕೇಳಿದಳು. ಶಿ ಹರ್ಡ್ ಅಬೌಟ್ ಹಿಮ್. ಇಂಥ ವ್ಯಕ್ತಿ ಇದ್ದಾನೆ, ಇಂಥ ಅರಸನಿದ್ದಾನೆ, ಆತನಿಗಿರುವಂತ ಜ್ಞಾನ ಬೇರೆ ಎಲ್ಲೂ ಇಲ್ಲ. ಯಾವುದೇ ಪ್ರಶ್ನೆ ಕೇಳಿದರೂ ಉತ್ತರವನ್ನ ಕೊಡುವ ಸಾಮರ್ಥ್ಯವುಳ್ಳವನು, ಭೂಮಿಯ ಮೇಲೆ ಆತನಷ್ಟು ಜ್ಞಾನವಂತನು ಯಾರೂ ಇಲ್ಲ ಎಂಬ ವಿಷಯಗಳನ್ನ ಕೇಳಿ ಪ್ರಿಯರೇ, ಆತನನ್ನ ಭೇಟಿ ಮಾಡ್ಲಿಕ್ಕೆ ಬಂದಾಗ ಆತನ ಪರಿಸ್ಥಿತಿ, ಆತನ ಆಡಂಬರ, ಆತನಿಗಿರುವಂತ ಡೈನಿಂಗ್ ಟೇಬಲ್ ನೋಡ್ಬಿಟ್ಟು ಬೆಚ್ಚ ಬಿದ್ದಳು. ಡೈನಿಂಗ್ ಟೇಬಲ್ ಊಟ ಮಾಡ್ಲಿಕ್ಕೆ ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡು ಬಂದ್ರೆ ಆ ಡೈನಿಂಗ್ ಟೇಬಲ್ ನೋಡ್ಬಿಟ್ಟು ಶಾಕ್ ಆದ್ಲಾಕೆ. ಯಾಕಂತಂದ್ರೆ ಎಲ್ಲಾ ತರದ ಅಡಿಗೆ ಅಲ್ಲಿದೆ. ಆ ಡೈನಿಂಗ್ ಟೇಬಲ್ ಬಹಳ ದೊಡ್ಡದಾಗಿದೆ. ನೋಡಿ ಆಶ್ಚರ್ಯಪಟ್ಲು. ಇದಕ್ಕಿಂತ ಆಶ್ಚರ್ಯ ಏನೋ ಗೊತ್ತಾ? ಸೊಲೊಮೋನನಿಗಿರುವ ಜ್ಞಾನ, ಸೊಲೊಮೋನನಲ್ಲಿರುವಂತಹ ದೇವರು ಕೊಟ್ಟ ಜ್ಞಾನ ತುಂಬಾ ಇಷ್ಟಪಟ್ಲು, ತುಂಬಾ ಮೆಚ್ಚಿದಳು. ಎಲ್ಲವನ್ನ ಕಂಡು, ಎಲ್ಲವನ್ನ ಕೇಳಿ, ಪ್ರಶ್ನೆಗಳನ್ನ ಕೇಳಿ, ಊಟ ಎಲ್ಲ ಆದ್ಮೇಲೆ ಕೊನೆಯದಾಗಿ ಹೇಳಿದಂತ ಮಾತೆ ಇವಾಗ ನಾವು ಓದಿಕೊಂಡದ್ದು. ನಿನ್ನನ್ನು ಮೆಚ್ಚಿ, ದೇವರು ನಿನ್ನನ್ನು ಮೆಚ್ಚಿದಾನೆ. ಗಾಡ್ ಲೈಕ್ಡ್ ಯು. ನಿನ್ನನ್ನು ಮೆಚ್ಚಿ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ನಿನ್ನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ಅನ್ಯರು ಬಂದು ಯೆಹೋವನಿಗೆ ಸ್ತೋತ್ರವಾಗಲಿ ಅಂತ ಹೇಳ್ತಿದ್ದಾರೆ ಅಂತಂದ್ರೆ, ಜಸ್ಟ್ ಇಮ್ಯಾಜಿನ್ ಆತನ ಮಾತಿನ ಶೈಲಿ ಹೇಗಿರಬೇಕು, ಆತನನ್ನ ದೇವರು ಇಟ್ಟಂತ ಪರಿಸ್ಥಿತಿಗಳು ಹೇಗಿರಬೇಕು. ಸೊಲೊಮೋನನ ಜ್ಞಾನ ಎಂಥ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇದ್ದರೆ ಪ್ರಿಯರೇ, ಒಂದು ದೇಶದ ರಾಣಿ ತನ್ನ ಸಿಂಹಾಸನವನ್ನ ಬಿಟ್ಟು ತುಂಬಾ ದಿನಗಳ ಪ್ರಯಾಣ ಮಾಡಿ ತನ್ನನ್ನ ನೋಡ್ಲಿಕ್ಕೆ ಬರ್ತಾಳೆ. ನೋಡಿದ ನಂತರ ಈ ಮಾತನ್ನ ಹೇಳ್ತಿದ್ದಾಳೆ ಅಂತಂದ್ರೆ, ಜಸ್ಟ್ ಇಮ್ಯಾಜಿನ್ ಎಷ್ಟು ಜ್ಞಾನವಿರಬೇಕು ಸೊಲೊಮೋನನ ಹತ್ರ. ದೇವರು ನಿನ್ನನ್ನು ಮೆಚ್ಚಿ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ನಿನ್ನ ದೇವರಾದ ಯೆಹೋವನಿಗೆ ಸ್ತೋತ್ರ. ಒಂದು ಅನ್ಯರು ಯೆಹೋವನಿಗೆ ಸ್ತೋತ್ರ ಹೇಳ್ತಿದ್ದಾರೆ ಅಂತಂದ್ರೆ, ಈ ಸಮಯದಲ್ಲಿ ನಾವು ವಚನ ಓದುತ್ತಿರುವಂತ ಸಮಯದಲ್ಲಿ ಕಾರಣ ಸೊಲೊಮೋನನು. ಸ್ತೋತ್ರವಾಗಲಿ, ಆತನು ಇಸ್ರಾಯೇಲ್ಯರನ್ನು ಸದಾ ಪ್ರೀತಿಸುವವನಾಗಿರುವುದರಿಂದ ಅವರ ನೀತಿ ನ್ಯಾಯಗಳನ್ನ ಸ್ಥಾಪಿಸುವುದಕ್ಕೋಸ್ಕರ ನಿನ್ನನ್ನು ಅರಸನನ್ನಾಗಿ ನೇಮಿಸಿದ್ದಾನೆ ಎಂದು ಹೇಳಿದಳು. ಸೊಲೊಮೋನನನ್ನ ರಾಜನನ್ನಾಗಿ ದೇವರು ಯಾಕೆ ಇಟ್ಟಿದ್ದಾರೆ ಎನ್ನುವಂತ ವಿಷಯ ಶಿಬಾ ದೇಶದ ರಾಣಿಗೆ ಅರ್ಥ ಆಯ್ತು. ಇಷ್ಟು ಜ್ಞಾನ ಇದೆ ಸೊಲೊಮೋನನಿಗೆ. ಯು ಕಾಂಟ್ ಈವನ್ ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕಾಗದೇ ಇರುವಷ್ಟು ಜ್ಞಾನ ಸೊಲೊಮೋನನದು. ಮಹಾಜ್ಞಾನಿ ಸೊಲೊಮೋನನು. ರಾಜನಾದ ತಕ್ಷಣ ಒಂದು ಪರಿಸ್ಥಿತಿ ಆತನ ಮುಂದೆ ಬರುತ್ತೆ. ಇಬ್ರು ತಾಯಂದಿರು ರಾತ್ರಿ ಮಲಗಿರ್ತಾರೆ. ಒಬ್ಬಳೇನೋ ಮಗುವಿನ ಮೇಲೆ ನಿದ್ದೆಯಲ್ಲಿ ತಿರುಗ್ಬಿಟ್ಟು ಮಗು ಸತ್ತೋಗುತ್ತೆ. ಬೆಳಗ್ಗೆ ಎದ್ದು ನೋಡಿದ್ರೆ ಒಂದು ಮಗು ಸತ್ತಿದೆ. ಇದು ನನ್ನ ಮಗು ಅಂದ್ರೆ ಇದು ನನ್ನ ಮಗು, ಇದು ನನ್ನ ಮಗು ಅಂದ್ರೆ ನನ್ನ ಮಗು, ಒಂದೇ ಮಗು.
ಏನ್ ಮಾಡೋದು? ರಾಜನ ಹತ್ರ ಹೋಯ್ತು ವಿಷಯ. ಅರಸೆ ಏನ್ ಮಾಡ್ಬೇಕು? ಈ ಮಗು ನಂದು ಅಂದ್ರೆ ನಂದು ಅಂತಿದೆ, ಏನ್ ಮಾಡ್ಬೇಕು ಅಂತಂದಾಗ ಅವಾಗ ಅರಸನಿಗೆ ಏನ್ ಮಾಡ್ಬೇಕು ಹೇಳಿ, ಅಂತ ಪರಿಸ್ಥಿತಿಯಲ್ಲಿ ಎಂತವನಾದ್ರೆ ಏನ್ ಮಾಡ್ತಾನೆ ಹೇಳಿ, ನನಗ್ ಗೊತ್ತಿಲ್ಲ, ನನಗೇನ್ ಗೊತ್ತು, ಯಾರ ಮಗು ಆದ್ರೆ ಅವ್ರನ್ನ ನೀವು ನೋಡ್ಕೊಳ್ಳಿ, ಆದ್ರೆ DNA ಚೆಕ್ ಮಾಡಿ ಅಂತೀವಿ ಇವಾಗಾದ್ರೆ. ಸೊ ಆ ದಿನಮಾನಗಳಲ್ಲಿ ರಾಜನ ಮಾಡಿದಂತ ಪರಿಸ್ಥಿತಿ ಕತ್ತಿತೋಬ ಕಟ್ ಮಾಡ್ಬಿಟ್ಟು 2 ಪೀಸ್ ಕೊಟ್ಬಿಡು, ಒಬ್ಬೊಬ್ರಿಗೆ ಒಂದೊಂದ್ ಪೀಸ್, ಅವ್ರು ನೋಡ್ಕೊಳ್ತಾರೆ. ಅವಾಗ ತಾಯಿ ಆದಂತವಳು, ಇಲ್ಲಪ್ಪ ಕೊಟ್ಬಿಡು, ಅವಳಿಗೆ ಕೊಟ್ಬಿಡು, ಇಂಥ ಕೆಲ್ಸ ಮಾಡ್ಬೇಡ. ಅವಾಗ ಆ ಕೇಳಿದಂತ ತಾಯಿನೇ ನಿಜವಾದಂತ ತಾಯಿ ಎಂಬುದಾಗಿ ಆ ತಾಯಿಗೆ ಆ ಮಗುವನ್ನು ಕೊಡ್ತಾರೆ. ಅಂದ್ರೆ ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ, ಜ್ಞಾನ ಅಷ್ಟು ಇದೆ ಸೊಲೊಮೋನನ ಹತ್ರ. ಅಷ್ಟು ಜ್ಞಾನಿ ಸೊಲೊಮೋನನ ಇಮ್ಮಿಡಿಯೇಟ್ ಆಕ್ಷನ್ ತೆಗೆದುಕೊಳ್ಳುವಷ್ಟು ಜ್ಞಾನಿ. ಇನ್ನೂ ಹೇಳ್ಬೇಕಾ 11ನೇ ಅಧ್ಯಾಯ 2ನೇ ವಚನ. 11ನೇ ಅಧ್ಯಾಯ 2ನೇ ವಚನ. ಯೆಹೋವನು ಈ ಜನಾಂಗಗಳ ವಿಷಯದಲ್ಲಿ ಇಸ್ರಾಯೇಲ್ಯರಿಗೆ ನಿನಗೂ ಅವರಿಗೂ ಒಂದು ನಿಮಿಷ, ಕೊಟ್ಟುಕೊಳ್ಳುವುದು. 3ನೇ ವಚನ ಓದಪ್ಪ. ಅವನಿಗೆ ಅವನಿಗೆ ರಾಜವಂಶಸ್ಥರಾದ 700 ಮಂದಿ ಪತ್ನಿಯರಲ್ಲದೆ 300 ಮಂದಿ ಉಪಪತ್ನಿಯರಿದ್ದರು. ಈ ಸಾಕು. ಸ್ತ್ರೀಯರು ಸಾಕು. ಈ 700 ಮಂದಿ ಪತ್ನಿಯರಂತೆ 300 ಮಂದಿ ಉಪಪತ್ನಿಯರು. ಒಂದು ಫ್ಯಾಮಿಲಿನ ಮೇಂಟೈನ್ ಮಾಡೋದು ಕಷ್ಟ. 700 ಮಂದಿ ಪತ್ನಿಯರು, 700 ವೈಫ್ಸ್, 300 ಉಪಪತ್ನಿಯರು, 300 ಮಂದಿ ಉಪಪತ್ನಿಯರು. ಅಂದ್ರೆ ಇವರು ಎಕ್ಸ್ಟ್ರಾ. ಇದು ಲೀಗಲ್, ಇದು ಇಲ್ಲೀಗಲ್. ರಾಜನ ಇಷ್ಟ ಅಲ್ಲ ಪ್ರಿಯರೇ. ಮದುವೆ ಎಷ್ಟು ಮಾಡ್ಕೊಳ್ತಾರೆ ಹೇಳಿ? ಎಷ್ಟು ಮದುವೆಗಳನ್ನ ಮಾಡ್ಕೊಳ್ಲಿಕ್ಕೆ ಆಗತ್ತೆ ಹೇಳಿ? 1, 2, 3, 4, 5. ನಾವ್ ಈ ತರ ನಂಬರ್ಸ್ ಹೇಳ್ಕೊಂಡು ಹೋಗ್ತಿದ್ರೇನೆ 700 ಆಗಕ್ಕೆ ನಮಗೆ 5-10 ನಿಮಿಷ ಹಿಡಿಯುತ್ತೆ. ಹೌದಾ? 700 ಮಂದಿಯನ್ನ ಮದುವೆ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಏನ್ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಸೊಲೊಮೋನನ ಕೆಪಾಸಿಟಿ ಏನಂತ, ಸೊಲೊಮೋನನಿಗಿರುವಂತ ಜ್ಞಾನದ ತೇಜಸ್ಸು ಎಷ್ಟಂತ. ಮನೆಯಲ್ಲಿ ಒಂದು ಫ್ಯಾಮಿಲಿನ ನಾವು ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ನಮ್ಮಿಂದ ಆಗಲ್ಲ. Solomon has maintained more than 700 families. Just think, ಎಷ್ಟು ಜ್ಞಾನ ಇರಬೇಕು ಸೊಲೊಮೋನನಿಗೆ. ಇಟ್ಸ್ ನಾಟ್ ದಟ್ ಈಸಿ, ಅಷ್ಟು ಈಸಿ ಅಲ್ಲ. 700 ನೋ, 700 ಸೊಲೊಮೋನನ ಲೈಫ್ ಅಲ್ಲಿ ಸೊಲೊಮೋನನ ಮೇಂಟೈನ್ ಮಾಡಿರುವಂತ ಫ್ಯಾಮಿಲೀಸ್. ಲೀಗಲಿ 700, ಇಲ್ಲಿಗಲಿ 300. ಕಂಪ್ಲೀಟ್ ಆಗಿ 1000 ಫ್ಯಾಮಿಲೀಸ್ ಹಿ ಹ್ಯಾವ್ ಮೇಂಟೈನ್. ಜಸ್ಟ್ ಥಿಂಕ್ ಅಬೌಟ್ ಹಿಸ್ ನಾಲೆಡ್ಜ್. ಎಷ್ಟು ಜ್ಞಾನ ಇರಬೇಕು, ಎಷ್ಟು ಪಾಂಡಿತ್ಯ ಆತನಿಗಿರಬೇಕು. ಇಷ್ಟು ದೊಡ್ಡ ಜ್ಞಾನಿ, ಇಷ್ಟು ದೊಡ್ಡ 2 ಪುಸ್ತಕಗಳನ್ನ ಬರೆದಂತ ಜ್ಞಾನಿ ಬಿದ್ದೋದ. ಯಾವ ದೇವರ ಆಜ್ಞೆಗಳನ್ನ ಮೀರಿ ಬದುಕಬಾರದೆಂಬುದಾಗಿ ತನ್ನ ಗ್ರಂಥದಲ್ಲಿ ಕೊನೆಯದಾಗಿ ಬರೆದಿದ್ನೋ, ಯಾವ ದೇವರಿಗೆ ಭಯ ಪಡಬೇಕೆಂಬುದಾಗಿ ಗ್ರಂಥದಲ್ಲಿ ಬರೆದಿದ್ನೋ ಸೊಲೊಮೋನನು, ಆ ಭಯ, ಆ ವಿಧೇಯತೆ, ಆ ಆಜ್ಞೆಗಳನ್ನ ನೆರವೇರಿಸುವಂತದ್ದು ಸೊಲೊಮೋನನಲ್ಲಿ ಇರಲಿಲ್ಲ. 2ನೇ ವಚನ ಓದೋಣ. 2ನೇ ವಚನ. ಯೆಹೋವನು ಈ ಜನಾಂಗಗಳ ವಿಷಯದಲ್ಲಿ ಇಸ್ರಾಯೇಲರಿಗೂ ನಿಮಗೂ ಅವರಿಗೂ ಕೊಂಡುಕೊಳ್ಳುವುದು ನಡೆಯಬಾರದು. ಅದು ನಡೆಯುವುದಾದರೆ ಅವರು ನಿಮ್ಮ ಮನಸ್ಸನ್ನು ತಮ್ಮ ದೇವತೆಗಳ ಕಡೆಗೆ ತಿರುಗಿಸಾರು ಎಂದು ಆಜ್ಞಾಪಿಸಿದ್ದರಿಂದ ಸೊಲೊಮೋನನು ಅವರ ಸ್ತ್ರೀಯರಲ್ಲಿ ಅನುರಕ್ತನಾಗಿದ್ದನು. ದೇವರು ಆಲ್ರೆಡಿ ಆಜ್ಞೆ ಕೊಟ್ಟಿದ್ದಾರೆ. ಆಲ್ರೆಡಿ ಆಜ್ಞೆ ಏನಿದೆ, ನೀನು ಯಾರನ್ನ ಹೊರಗಿನವ್ರನ್ನ ತೆಗೆದುಕೊಳ್ಬಾರ್ದಪ್ಪ. ಯಾರಿಗೂ ನಿನ್ನ ಮಕ್ಕಳನ್ನ ಕೊಡಬಾರದು, ಅವ್ರ ಮಕ್ಕಳನ್ನ ನೀನ್ ತಗೋಬಾರದು. ಇದು ಒಂದು ಪದ್ಧತಿ, ಇದೊಂದು ಕಾನೂನು. ಇಸ್ರಾಯೇಲರಿಗೆ ದೇವರು ಕೊಟ್ಟಂತ ಒಂದು ದೊಡ್ಡ ಕಾನೂನು ಇದೆ. ಯಾಕೆಂತಂದ್ರೆ ಅವ್ರು ನಿಮ್ಮನ್ನ ಕೆಡಿಸ್ಬಿಡ್ತಾರೆ. ಇದು ನನ್ನ ಆಜ್ಞೆ ಎಂಬುದಾಗಿ ದೇವರು ಕೊಟ್ರೆ ಆಜ್ಞಾಪಿಸಿದರು. ತಮ್ಮ ದೇವತೆಗಳ ಕಡೆಗೆ ತಿರುಗಿಸಾರು ಎಂದು ಆಜ್ಞಾಪಿಸಿದರು. ಗಾಡ್ ಹ್ಯಾಸ್ ಕಮಾಂಡೆಡ್, ಆಜ್ಞಾಪಿಸಿದರು. ಸೊಲೊಮೋನನು ಅವರ ಸ್ತ್ರೀಯರಲ್ಲಿ ಅನುರಕ್ತನಾಗಿದ್ದನು. ಆಜ್ಞೆ ಬಂದರು, ದೇವರ ಆಜ್ಞೆ ಇದು ಅಂತ ತಿಳಿದಿದ್ದರೂ ಕೂಡ ಸ್ತ್ರೀಯರಲ್ಲಿ ಅನುರಕ್ತನಾಗಿದ್ದನು. ದೇವರ ಮಾತನ್ನ ಸೈಡಿಗಿಟ್ಟನು. ತನ್ನ ಇಷ್ಟ ಬಂದ ಹಾಗೆ ನಡೆದುಕೊಂಡು ಹೋದನು. ಏನಂದ್ಕೊಂಡೋ ಏನೋ ಗೊತ್ತಿಲ್ಲ ಪ್ರಿಯರೇ. ನನ್ನ ಜ್ಞಾನ ಇದು ಅಂತ ಅಂದ್ಕೊಂಡು ಮುಂದಕ್ಕೆ ಹೋದ್ನು.
ನನಗೆಲ್ಲ ಗೊತ್ತು ಅಂತ ಅಂದುಕೊಂಡು ಮುಂದಕ್ಕೆ ಹೋದ್ ನಾವು. ನನಗೆಲ್ಲ ತಿಳಿದಿದೆ ಎಂಬುದಾಗಿ ಅಂದುಕೊಂಡು ಧೈರ್ಯ ಮಾಡಿ ಆ ಕೆಲಸ ಮಾಡೋದ್ನೋ ಏನೋ ಗೊತ್ತಿಲ್ಲ, ಬಟ್ ತಪ್ಪು ನಡೀತು. ಯಾವ ಬಾರ್ಡರ್ ಆದ್ರೆ ದೇವರು ಹಾಕಿದಾರಲ್ಲ ಪ್ರಿಯರೇ, ಆ ಬಾರ್ಡರ್ ಕ್ರಾಸ್ ಮಾಡ್ದ ಸೊಲೊಮೋನನು. ಯಾವುದನ್ನಾದ್ರೆ ಮಾಡಬಾರ್ದೆಂಬುದಾಗಿ ದೇವರು ಹೇಳಿದ್ದಾರೋ ಆ ಮಾಡಬಾರ್ದೆಂಬಂತ ವಿಚಾರವನ್ನ ಓವರ್ಟೇಕ್ ಮಾಡಿದ್ದಾನೆ ಸೊಲೊಮೋನನು. ಜಸ್ಟ್ ಇಮ್ಯಾಜಿನ್, ಹೌ ಇಸ್ ಇಟ್ ಪಾಸಿಬಲ್? ಇಸ್ ಇಟ್ ಇವನ್ ಪಾಸಿಬಲ್? ಇದು ಹೇಗೆ ಸಾಧ್ಯ? ಇದು ಸಾಧ್ಯವಾ? ಹೇಗೆ ಸಾಧ್ಯತೆಗಳಿದಾವೆ ಇದಕ್ಕೆ? ಹೇಗೆ ಪಾಸಿಬಲ್ ವೇ ಇರುತ್ತೆ ಇದಕ್ಕೆ ಅಂತಂದ್ರೆ, ಇಷ್ಟು ಒಳ್ಳೆ ಪುಸ್ತಕಗಳನ್ನ ಬರೆದಿರುವಂತ ಸೊಲೊಮೋನನು ದಾರಿ ತಪ್ಪಿ ಹೋಗೋದಕ್ಕೆ ಇಸ್ ಇಟ್ ಇವನ್ ಪಾಸಿಬಲ್? ಇಷ್ಟು ಜ್ಞಾನಿಯಾದಂತ ಸೊಲೊಮೋನನು ದಾರಿ ತಪ್ಪಿ ಹೋಗೋದಕ್ಕೆ ಇಸ್ ಇಟ್ ಇವನ್ ಪಾಸಿಬಲ್? ಎಸ್, ಅದು ಆಗಿದೆ, ಅದು ನಡೆದಿದೆ. ಒಳ್ಳೆ ಪುಸ್ತಕಗಳನ್ನ ಬರೆದಿದ್ದಾರೆ ಪ್ರಿಯರೇ, ಒಳ್ಳೆ ಜ್ಞಾನದ ಸಂಗತಿಗಳನ್ನ ಬರೆದಿದ್ದಾನೆ ಸೊಲೊಮೋನನು. ಒಳ್ಳೆ ರೀತಿಯಾಗಿ ದೇವರಿಗೋಸ್ಕರ ಬದುಕಿದಾನೆ ಸೊಲೊಮೋನನು. ಬಟ್ ಕೊನೆಯ ದಿನದಲ್ಲಿ ದೇವರಿಂದ ದೂರ ಆಗದ, ಕೊನೆಯ ದಿನದಲ್ಲಿ ದೇವರನ್ನ ಮರೆತು ಬದುಕಿದಂತ ವ್ಯಕ್ತಿಯಾಗಿ ಸೊಲೊಮೋನನು ನಮಗೆ ಕಾಣಿಸ್ತಾನೆ. ಡು ಯು ನೋ ವೈ? ಯಾವ ಆಜ್ಞೆಯನ್ನಾದ್ರೆ ದೇವರು ಕೊಟ್ಟು ಇದನ್ನ ಮೀರಬಾರದೆಂಬುದಾಗಿ ಹೇಳಿದಾರೋ ಆ ಆಜ್ಞೆಯನ್ನೇ ಸೊಲೊಮೋನನು ಮೀರಿದನು. ಯಾವ ಆಜ್ಞೆಯನ್ನಾದ್ರೆ ನೀನು ನೆರವೇರಿಸಬೇಕೆಂಬುದಾಗಿ ದೇವರು ಹೇಳಿದಾರೋ ಆ ನೆರವೇರಿಸಬೇಕಾಗಿರುವಂತ ಆಜ್ಞೆಯನ್ನ ಬಿಟ್ಟು ಓವರ್ಟೇಕ್ ಮಾಡಿಕೊಂಡು ಹೋದನು ಸೊಲೊಮೋನನು. ಅಂತ ಜ್ಞಾನಿಯಾದ ಸೊಲೊಮೋನನೇ ಬಿದ್ದೋಗಿರಬೇಕಾದರೆ, ಅಂತ ಜ್ಞಾನವುಳ್ಳಂತ ಸೊಲೊಮೋನನೇ ಬಿದ್ದೋಗಿರಬೇಕಾದ್ರೆ, ಒಮ್ಮೆ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಳೋಣ. ನಾವು ಬೀಳಲ್ವಾ ಪ್ರಿಯರೇ? ಇಲ್ಲ ಬ್ರದರ್, ನಾವು ಬಿದ್ರೂ ಎದ್ದೊಳ್ತೇನೆ ನಾನು ಅಂತಂದ್ರೆ, ಸೊಲೊಮೋನನಷ್ಟು ಜ್ಞಾನಿನೇ ಬಿದ್ದ ಮೇಲೆ ಏಳ್ಲಿಕ್ಕಾಗಿಲ್ಲ. ಅರ್ಥ ಆಗ್ತಿದ್ಯಾ ಪ್ರಿಯರೇ? ಸೊಲೊಮೋನನಷ್ಟು ಜ್ಞಾನಿ ಬಿದ್ದ ಮೇಲೆ ಏಳಲಿಕ್ಕಾಗಿಲ್ಲ, ಎದ್ದಳ್ಲಿಕ್ಕಾಗಿಲ್ಲ. ಹಿ ಮೇಡ್ ಇಟ್ ಇಂಪಾಸಿಬಲ್. ಅದು ಸಾಧ್ಯವಾಗದೇ ಇರುವ ಪರಿಸ್ಥಿತಿಗೆ ಸೊಲೊಮೋನನು ಬಿದ್ದೋದ. ನೀವು ನಾವು ಬಿದ್ದಿದ್ದೇವ, ನಿಂತಿದ್ದೇವ? ಹೊಸ ಒಡಂಬಡಿಕೆಯಲ್ಲಿ ಪೌಲರವರು ಹೇಳ್ತಾ, ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆ ಆಗಿರಲಿ. ನೀನು ನಿಂತಿದ್ಯಾ, ಸೊ ಬೀಳದಂತೆ ಎಚ್ಚರಿಕೆ ಆಗಿರು. ನೀನು ನಿಂತಿದ್ಯಾ, ಬೀಳದಂತೆ ನಿನ್ನನ್ನು ನೀನು ಕಾಪಾಡಿಕೋ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವರ ಕ್ರಿಸ್ತನನ್ನ ನಂಬಿದಂತ ಕ್ರೈಸ್ತರೇ, ಬಿದ್ದೋಗ್ತಿದ್ದೇವ ನಾವು? ಇಲ್ಲ, ಸೊಲೊಮೋನನು ಅಷ್ಟು ಜ್ಞಾನ ಇದ್ರು ಕೂಡ ಆ ಒಂದು ವಿಷಯದಲ್ಲಿ ತಪ್ಪು ಬಿಟ್ಟ. ಇಲ್ಲ, ನಾನು ಆ ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ತೇನೆ. ಇನ್ನೂ ಒನ್ ಥಿಂಗ್, ಅಷ್ಟು ದೊಡ್ಡ ಜ್ಞಾನಿಯನನ್ನು ಜ್ಞಾನ ಇಲ್ಲದವನಾಗಿ ಮಾಡಿದ್ದು ಯಾರು ಗೊತ್ತಾ? ಸ್ತ್ರೀಯರು, ಲೇಡೀಸ್. ಅಷ್ಟು ದೊಡ್ಡ ಜ್ಞಾನಿ, ಅಷ್ಟು ದೊಡ್ಡ ನಾಲೆಜ್, ಪಾಂಡಿತ್ಯ ಉಳ್ಳಂತ ವ್ಯಕ್ತಿಯನ್ನ, ಅರಸನನ್ನ, ದೇವರಲ್ಲಿ ಭಯ ಭಕ್ತಿ ಉಳ್ಳಂತ ಜೀವನ ಪ್ರಿಯರೇ, ತಂದೆಯ ಚರಿತ್ರೆ, ದಾವೀದನು ದೇವರಿಗೋಸ್ಕರ ಮಂದಿರವನ್ನ ಕಟ್ಟಬೇಕೆಂಬಂತ ಛಲ ಇದ್ದಂತ ವ್ಯಕ್ತಿ. ಆವಾಗ ದೇವರು ಹೇಳ್ತಾರೆ, ನೋ, ನೀನು ಕಟ್ಟಬೇಡ, ನಿನ್ನ ಮಗನು ಬರ್ತಾನೆ, ನಿನ್ನ ಕೈಗಳು ರಕ್ತದಿಂದ ತುಂಬಿದೆ, ನೀನ್ ಕಟ್ಟಬಾರದು, ನಿನ್ನ ಮಗ ಬರ್ತಾನೆ, ನಿನ್ನ ಮಗ ಕಟ್ತಾನೆ. ಮಗನು ಬಂದ, ಮಂದಿರವನ್ನ ಕಟ್ಟಿದ ಚರಿತ್ರೆಯಲ್ಲಿ ಭೂಮಿಯ ಮೇಲೆ ಅಂಥ ಮಂದಿರ ಎಲ್ಲೂ ಇಲ್ಲ. ಅಂಥ ಮಂದಿರವನ್ನ ಕಟ್ಟಿದಂತ ಸೊಲೊಮೋನನು ಬಿದ್ದು ಹೋದ. ವೈ? ಯಾಕೆ? ಲೇಡೀಸ್, ಸ್ತ್ರೀಯರು. ಅದು ಸೊಲೊಮೋನನ ವೀಕ್ನೆಸ್ ಅಂತ ನಾವ್ ಅಂದ್ಕೊಂಡ್ರೆ, ಸೊಲೊಮೋನನ ವೀಕ್ನೆಸ್ ಅದು ಅಂತಂತ ನಾವ್ ಅಂದ್ಕೊಂಡ್ರೆ, ನಮ್ಮ ವೀಕ್ನೆಸ್ ಏನು? ಹೌದು, ಆ ದಿನ ಸೊಲೊಮೋನನು ಬಿದ್ದೋದ. ಸೊ ಇವತ್ತು ನಾವು ಯಾವ್ದಕ್ ಬೀಳ್ತಿದ್ದೇವೆ? ಯಾವ ವಿಷಯದಲ್ಲಿ ಬಿದ್ದೋಗ್ತಿದ್ದೇವೆ? ಯಾವ ವಿಷಯದಲ್ಲಿ ದೇವರಿಂದ ದೂರ ಆಗ್ತಿದ್ದೇವೆ?
ಯಾವ ವಿಷಯ ನಮ್ಮನ್ನ ದೇವರಿಂದ ದೂರ ಮಾಡ್ತಿದ್ದಾರೆ. ಎಸ್, ಇಟ್ ಮೇ ನಾಟ್ ಬಿ ಲೇಡೀಸ್, ಅದು ಆಗಿರದೇ ಇರಬಹುದು ನಿಮ್ಮ ಜೀವನದಲ್ಲಿ. ಮತ್ತೇನಾಗಿದೆ ನಿನ್ನನ್ನು ದೇವರಿಂದ ದೂರ ಮಾಡುವುದು? ಫೋನ? ಮತ್ತೇನಾಗಿದೆ ನಿನ್ನನ್ನು ದೇವರಿಂದ ದೂರ ಮಾಡೋದು? ಸಹವಾಸನ? ಏನಾಗಿದೆ ನಿನ್ನನ್ನು ದೇವರಿಂದ ದೂರ ಮಾಡೋದು? ಯಾವುದಕ್ಕೆ ನೀನು ದೇವರಿಂದ ದೂರ ಆಗ್ತಿದೀಯ? ಇಲ್ಲ, ನಾನು ಏನೇ ಬಂದ್ರು ದೇವರಿಂದ ದೂರ ಆಗಲ್ಲ ಅಂತಿದ್ಯಾ? ಹಾಗಾದ್ರೆ ದೇವರಿಂದ ದೂರ ಆಗದೆ ಇರೋದಕ್ಕೆ ವಾಟ್ ದ ಪ್ರಿಕಾಷನ್ಸ್ ಯು ಆರ್ ಟೇಕಿಂಗ್? ಯಾವ ಎಚ್ಚರಿಕೆಗಳನ್ನ ನೀನ್ ತೆಗೆದುಕೊಳ್ತಿದೀಯ? ಯಾವುದ್ರಲ್ಲಿ ನಾನು ಬೀಳಬಾರದೆಂಬುದಾಗಿ ಯಾವ ವಿಷಯದಲ್ಲಿ ಪ್ರಿಕಾಷನ್ಸ್ ನೀನ್ ತೆಗೆದುಕೊಳ್ತಿದ್ಯಾ? ಇಲ್ಲ, ಯಾವ ಪ್ರಿಕಾಷನ್ಸ್ ಎಲ್ಲ ಏನು ಇಲ್ಲ. ನಾನು ಏಕ್ ನಿರಂಜನ್, ನನ್ಗೆಲ್ಲಾ ಗೊತ್ತು, ನಾನು ಅದಕ್ಕೆ ಹಂಗೆ ಮುಂದಕ್ಕೆ ಹೋಗ್ತಿರ್ತೇನೆ. ಆದ್ರೂ ನಾನು ಬೀಳಲ್ಲ, ಆದ್ರೂ ನಾನು ಕದಲಲ್ಲ, ಆದ್ರೂ ನಾನು. ದಯವಿಟ್ಟು ಇಂಥ ಮಾತುಗಳನ್ನ ಹೇಳ್ತಿರೋರ್ನ ದಯವಿಟ್ಟು ಜಾಸ್ತಿ ಅವ್ರ ಸಹವಾಸ ಮಾಡಬೇಡಿ. ಅವ್ರ ಬುದ್ಧಿನೇ ನಮಗ್ ಬಂದ್ಬಿಡುತ್ತೆ. ನೀನ್ ಎಷ್ಟೇ ದೊಡ್ಡ ಪಂಡಿತನಾಗಿರು, ನೀನ್ ಎಷ್ಟೇ ದೊಡ್ಡ ಜ್ಞಾನಿಯಾಗಿರು, ನೀನ್ ಎಷ್ಟೇ ದೊಡ್ಡವನಾಗಿರು, ಬೀಳ್ತೀಯ ನೀನು ಮನುಷ್ಯನ ದೇಹದಲ್ಲಿ ನೀನಿದೀಯಾ? ಇಲ್ಲ, ನಾನ್ ದೇವರಿಗೋಸ್ಕರನೇ ನಿಂತಿದ್ಯಪ್ಪ. ಬೀಳಲ್ವಾ? ಮನುಷ್ಯನಲ್ವಾ? ಬೀಳ್ತೀಯ? ಇಷ್ಟು ದೊಡ್ಡದಾಗಿ ಸೇವೆ ಮಾಡಿದಾರೆ ಅವರು, ಬಿದ್ದೌಡ್ರು. ಆಶ್ಚರ್ಯ, ಹೌದು ಆಶ್ಚರ್ಯ. ಯಾಕೆಂತಂದ್ರೆ ಎಂಥವನನ್ನಾದ್ರೂ ಬೀಳಿಸುವ ಶಕ್ತಿ ಲೋಕಕ್ಕಿದೆ. ಲೋಕ ಬಹುಭಯಂಕರ. ಲೋಕ ಸಾಮಾನ್ಯವಾದದ್ದಲ್ಲ, ಬಹಳ ಭಯಂಕರ. ಜಸ್ಟ್ ಥಿಂಕ್ ಒನ್ಸ್, ಸೊಲೊಮೋನನೇ ಬಿದ್ದೋದನಂತಂದ ಮೇಲೆ ನೀವೆಷ್ಟು ನಾವೆಷ್ಟು? ಮತ್ತೆ ಹೇಳ್ತೇನೆ, ಸೊಲೊಮೋನನಂತ ಜ್ಞಾನಿನೇ ಬಿದ್ದೋಗ್ಬಿಟ್ಟಿದ್ದಾನೆ ಅಂತಂದ ಮೇಲೆ ನೀವೆಷ್ಟು ನಾವೆಷ್ಟು? ಹೂ ಆರ್ ಯು ಅಂಡ್ ಹೂ ಆರ್ ಮೀ? ಹೂ ಆಮ್ ಐ? ನಿಜವಾಗ್ಲೂ ಪ್ರಿಯರೇ, ಭಯಂಕರ ಭಯ ಆಗುತ್ತೆ ಈ ಮಾತುಗಳನ್ನ ಕೇಳಿದ್ರೆ. ಈ ಮಾತುಗಳನ್ನ ಯೋಚನೆ ಮಾಡಿದ್ರೇನೆ ಭಯ ಆಗತ್ತೆ. ನಾನು ಹೇಳ್ಕೊಳ್ಳೋದಲ್ಲ ಪ್ರಿಯರೇ ದೊಡ್ಡ ವಿಷಯ. ನಾನು ಹೇಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ದೇವರು ಸೊಲೊಮೋನನಿಗೆ 2 ಬಾರಿ ಬಂದು ಹೇಳ್ತಾರೆ ಪ್ರಿಯರೇ. 2 ಬಾರಿ ಕೆಳಗಡೆ ನೋಡುವುದಾದ್ರೆ ಪ್ರಿಯರೇ, ದೇವರು 2 ಬಾರಿ ಬಂದು ಸೊಲೊಮೋನನಿಗೆ ಹೇಳಿದರು ಕೂಡ. 9ನೇ ವಚನ ನೋಡಿ, 11ನೇ ಅಧ್ಯಾಯ 9ನೇ ವಚನ. ಇಸ್ರಾಯೇಲ್ ದೇವರಾದ ಯೆಹೋವನು ಸೊಲೊಮೋನನಿಗೆ 2 ಸಾರಿ ಕಾಣಿಸಿಕೊಂಡು ಅನ್ಯ ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದರೂ ಅವನು ಆತನ ಆಜ್ಞೆಗಳನ್ನು ಮೀರಿದ್ದರಿಂದ. 2 times God himself came. 2 ಬಾರಿ ದೇವರೇ ಬಂದು ಮಾತಾಡಿದ್ರು, ಮಗನೇ ನೀನ್ ಮಾಡ್ತಿರೋದು ತಪ್ಪು, ಅನ್ಯ ದೇವತೆಗಳನ್ನ ಪೂಜಿಸಬಾರದು, ನನಗಿಷ್ಟ ಇಲ್ಲ, ನನ್ ಕೋಪ ಬರುತ್ತೆ, ನನಗೆ ಹೊಡೆದು ಬಿಡ್ತೇನೆ ನನಗೆ ಕೋಪ ಬಂದ್ರೆ. ಹೇಳಿದ್ರು ದೇವರು. ಇಟ್ಸ್ ನಾಟ್ ಅಬೌಟ್ 1 time. ಮೊದಲನೇ ಬಾರಿ ಅಲ್ಲ, 1 ಬಾರಿ ಅಲ್ಲ, 2 times God himself came. ದೇವರು ತಾನೇ ಬಂದು ಹೇಳ್ತಿದ್ದಾರೆ, ತಪ್ಪು ಮಾಡ್ತಿದ್ಯಾ ಸೊಲೊಮೋನ್, ತಪ್ಪು ಮಾಡ್ತಿದ್ಯಾ, ಇದು ಸರಿಯಲ್ಲ, ಸರಿ ಮಾಡ್ಕೋ. ಹೇಳಿದಾಗ್ಯೂ ಕೂಡ ಮೀರಿದನೆನ್ನುವಂತ ಮಾತು ಬರೆಯಲ್ಪಟ್ಟಿದೆ ನೋಡಿ. ಆಜ್ಞಾಪಿಸಿದರೂ ಅವನು ಆತನ ಆಜ್ಞೆಗಳನ್ನು ಮೀರಿದ್ದರಿಂದ. ಯಾಕೆ ಮೀರಿದೆ ದೇವರ ಆಜ್ಞೆಯನ್ನ? ಇದು ದೇವರ ಆಜ್ಞೆ ಅಂತ ಗೊತ್ತಿಲ್ವಾ? ಇದು ದೇವರಿಗೆ ಭಯ ಪಡಬೇಕಾದಂತ ವಿಷಯ ಅಂತ ಗೊತ್ತಿಲ್ವಾ? ದೇವರಿಗೆ ಕೋಪ ಬರುತ್ತೆ ಅನ್ನುವಂತ ವಿಷಯ ಗೊತ್ತಿಲ್ವಾ? ಅಷ್ಟು ಜ್ಞಾನ ಇಲ್ವಾ? ಮಹಾಜ್ಞಾನಿ ತಾನೆ ನೀನು ಸೊಲೊಮೋನನೇ, ದೊಡ್ಡ ಜ್ಞಾನಿ ತಾನೆ. ನಿನ್ನಷ್ಟು ಜ್ಞಾನ ಭೂಮಿ ಮೇಲೆ ಯಾರಿಗೂ ಕೊಟ್ಟಿಲ್ವಲ್ಲ ದೇವರು. ಈ ಚಿಕ್ಕ ವಿಷಯ ನಿನಗೆ ಗೊತ್ತಾಗಿಲ್ವಾ? ವರ್ಕ್ ಮಾಡಿಲ್ಲ, ಮೀರಿದನು. ದೇವರ ಆಜ್ಞೆನೆ ಮೀರ್ಬಿಟ್ನ ಸೊಲೊಮೋನನು, ಮೀರಿದನು. ದೇವರ ಆಜ್ಞೆ ಮೀರಿದ್ರಿಂದ ಏನಾಯ್ತು? ಮುಂದಿನ ವಚನಗಳ ಸಮಯವಿದ್ರೆ ನೋಡಿ ಪ್ರಿಯರೇ, ನಾನ್ ನಿನ್ನನ್ನ ಕಿತ್ತು ಬಿಡ್ತೇನೆ. ನಾನು ರಾಜನಾಗಿರೋದಕ್ಕೆ ಇಡೋದಕ್ಕೆ ನನಗೆ ಇಷ್ಟ ಇಲ್ಲ, ಕಿತ್ತು ಬಿಡ್ತೇನೆ ನಾನು ನಿನ್ನನ್ನ. ಹಾಗಂತ ನಿನ್ನ ಜೀವನದಲ್ಲಿ ಈ ಟೈಮಲ್ಲಿ ನಾನು ಮಾಡಲ್ಲ. ಬಿಕಾಸ್ ನಾನು ನಿಮ್ಮ ಅಪ್ಪ ಇದ್ದಾನಲ್ಲ, ನಿಮ್ಮ ಅಪ್ಪನಿಗೆ ಪ್ರಾಮಿಸ್ ಮಾಡಿರೋದ್ರಿಂದ ನಿನ್ನ ಟೈಮಲ್ಲಿ ನಾನು ಏನು ಮಾಡಲ್ಲ. ನಿನ್ನ ಮಗ ಬರ್ತಾನಲ್ಲ, ಅವನ ಟೈಮಲ್ಲಿ ನಾನು ಇಸ್ರಾಯೇಲ್ಯರನ್ನ 2 parts ಆಗಿ ಡಿವೈಡ್ ಮಾಡ್ಬಿಡ್ತೇನೆ. 2 parts ಆಗಿ ನಿನ್ನಿಂದ ರಾಜ್ಯವನ್ನ ಕಿತ್ಕೊಂಡ್ಬಿಡ್ತೇನೆ, ಅಥಾರಿಟಿ ಕಿತ್ಕೊಂಡ್ಬಿಡ್ತೇನೆ. ಆದರೂ ಕೂಡ
ನಾನು ಆರಿಸಿಕೊಂಡಂತ ಇಸ್ರಾಯೇಲ್ಯರು, ನಾನು ಆರಿಸಿಕೊಂಡಂತ ಯೆರೂಸಲೇಮ್ ಪಟ್ಟಣವಾಗಿರೋದ್ರಿಂದ, ನನ್ನ ಪ್ರಿಯನಾಗಿರುವಂತ ದಾವೀದನ ಮಗನು ನೀನಾಗಿರೋದ್ರಿಂದ ಒಂದೇ ಒಂದು ಕುಲವನ್ನ ನೀನು ಕೊಡ್ತೇನೆ. ನಿರ್ನಾಮವಾಗುವುದಿಲ್ಲ ಎಂದು ನಾನು ಮಾತು ಕೊಟ್ಟಿದ್ದೇನೆ ನನ್ನ ಮಗನಿಗೆ. ನಿನ್ನ ಸಿಂಹಾಸನವು ನಿರಂತರ ಇರುತ್ತೆ ಅಂತ ನಾನು ಹೇಳಿದ್ದೇನೆ. ಆ ಒಂದು ಮಾತಿಗೋಸ್ಕರ ಒಂದೇ ಒಂದು ಕುಲವನ್ನ ನೀನು ಕೊಡ್ತೇನೆ. ಜಸ್ಟ್ ಒನ್. ರೆಸ್ಟ್ ವಿಲ್ ಬಿ ನಾಟ್ ಯೋರ್ಸ್. ಮಿಕ್ಕಿದ್ದು ನಿನ್ನದಲ್ಲ. ಕಿತ್ತು ಬಿಡ್ತೇನೆ ನಿನ್ನಿಂದ. ಅಷ್ಟು ಕೋಪ ಬರೋದಕ್ಕೆ ಕಾರಣ ಏನೋ ಗೊತ್ತಾ ಪ್ರಿಯರೇ? ಸೊಲೊಮೋನನು ದೇವರ ಆಜ್ಞೆಯನ್ನು ಮೀರಿದ್ದರಿಂದ. ನಾವು ಎಷ್ಟು ಬಾರಿ ಮೀರಿದ್ದೇವೆ ದೇವರ ಆಜ್ಞೆಯನ್ನ? ಎಷ್ಟು ಬಾರಿ ದೇವರ ಆಜ್ಞೆನ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೇವೆ, ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೇವೆ. ದೇವರ ವಾಕ್ಯದ ಮೂಲಕವಾಗಿ ನಮ್ ಜೊತೆ ಮಾತನಾಡ್ತಾರೆ ಪ್ರಿಯರೇ. ನಿಜವಾಗ್ಲೂ ದೇವರು ನಮ್ ಜೊತೆ ಮಾತನಾಡ್ತಾರೆ ದೇವರ ವಾಕ್ಯದ ಮೂಲಕವಾಗಿ. ದೇವರು ಮಾತಾಡ್ತಾರೆ ಕನ್ಸಲ್ಲಲ್ಲ, ದರ್ಶನ ಕೊಟ್ಟಲ್ಲ. ದೇವರು ಮಾತನಾಡುವಂತದ್ದು ದೇವರ ವಾಕ್ಯದ ಮೂಲಕವಾಗಿ. ವೆನ್ ಗಾಡ್ ಸ್ಪೀಕ್ಸ್ ಟು ಯು, ಜಸ್ಟ್ ಒಬೇ ಹಿಮ್. ವಿಧೇಯರಾಗಬೇಕಷ್ಟೇ. ಓವರ್ ಆಕ್ಟಿಂಗ್ ಮಾಡ್ಕೊಂಡು ಓವರ್ಟೇಕ್ ಮಾಡಕ್ ಹೋದಾಗ ಪ್ರಿಯರೇ, ಡ್ಯಾಮೇಜ್ ಆಗೋದು ನಾವೇ, ಆಕ್ಸಿಡೆಂಟ್ ಆಗೋದು ನಮಗೇನೆ. ಯಾವ ವಿಷಯದಲ್ಲಿ ನಾವು ಓವರ್ಟೇಕ್ ಮಾಡ್ತಿದ್ದೇವೆ ದೇವರನ್ನ? ಪ್ರೀತಿಸಬೇಕಂತ ದೇವರು ಹೇಳ್ತಿದ್ರೆ ಪ್ರೀತಿ ಇಲ್ವಾ ನಮ್ಮಲ್ಲಿ? ಸಮಾಧಾನವಾಗಿರ್ಬೇಕಂತ ಸಮಾಧಾನ ಇಲ್ವಾ ನಮ್ಮಲ್ಲಿ? ಪ್ರತಿ ಚಿಕ್ಕ ವಿಷಯಕ್ಕೂ ಕೋಪ ಪಡುವಂತ ಪರಿಸ್ಥಿತಿಯಲ್ಲಿ ಏನಾದ್ರೆ ಯಾಕಷ್ಟೊಂದು ಕೋಪ? ಕೋಪಿಸಿಕೊಳ್ಳುವಂಥದ್ದು ಬಹಳ ತಪ್ಪು. ನೀನು ಕೋಪದಲ್ಲಿ ನೀನ್ ಏನ್ ಮಾತಾಡ್ತೀಯೋ ನಿನಗೆ ಗೊತ್ತಿಲ್ಲ, ಏನ್ ಮಾಡ್ತೀಯೋ ಕೂಡ ನಿನಗೆ ಗೊತ್ತಿಲ್ಲ. ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳ್ತಾರೆ, ಮನುಷ್ಯನ ಕೋಪವು ದೇವರ ನೀತಿಯನ್ನು ನೆರವೇರಿಸುವುದಿಲ್ಲ. ಕೋಪ ಪಡಬೇಡಿ. ಯಾವ ವಿಷಯದಲ್ಲಿ ಕೋಪದಿಂದನೂ ಕೂಡ ಜೀವನಗಳನ್ನ ಹಾಳು ಮಾಡ್ಕೊಂಡವ್ರು ಇದ್ದಾರೆ ತುಂಬಾ ಜನ. ಕೋಪದಿಂದ ದೇವರ ಸೇವೆಯ ಜೀವನವನ್ನ ಹಾಳು ಮಾಡ್ಕೊಂಡವ್ರು ಇದ್ದಾರೆ ಬಹಳ ಜನ. ಬಿದ್ದೋಗ್ಬಿಟ್ರು, ಹಾಳಾದ್ರು. ಸೊಲೊಮೋನನ ಚರಿತ್ರೆ ನಾವು ಬೇರೆ ತರ ಕೇಳಬೇಕಿತ್ತು. ಇವತ್ತು ಸೊಲೊಮೋನನ ಚರಿತ್ರೆಯನ್ನ ಈ ರೀತಿ ಕೇಳುವುದಕ್ಕೆ ಕಾರಣವೇನೋ ಗೊತ್ತಾ ಪ್ರಿಯರೇ? ದೇವರ ಆಜ್ಞೆಗಳನ್ನು ಮೀರಿದನು. ಜ್ಞಾನಿನೇ, ತಿಳಿದವನೇ, ಎಲ್ಲ ಗೊತ್ತಿದ್ದು ಕೂಡ ದೇವರ ಮಾತನ್ನು ಮೀರಿದ ಪ್ರಿಯರೇ. ನಮಗೂ ಕೂಡ ಎಲ್ಲಾ ಗೊತ್ತು, ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತು. ಎಲ್ಲ ಗೊತ್ತಿದ್ದು ದೇವರ ಮಾತನ್ನ ಓವರ್ಟೇಕ್ ಮಾಡ್ಕೊಂಡು ಮೀರಿದಾಗ ದೇವ್ರು ಕಿತ್ತು ಬಿಡ್ತಾರೆ ಪ್ರಿಯರೇ, ಕಿತ್ತು ಬಿಡ್ತಾರೆ. ದೇವರಿಗೆ ಕಿತ್ತೋದು ದೊಡ್ಡ ವಿಷಯನೇ ಅಲ್ಲ, ದೊಡ್ಡ ವಿಷಯ ಅಲ್ಲ ದೇವರಿಗೆ. ದೇವ್ರು ಕಿತ್ತೋದನ್ನ ಶುರು ಮಾಡಿದ್ರೆ ಭಯಂಕರವಾಗಿರುತ್ತೆ. ನೋಡಿ ಯಾವ ಲೆವೆಲ್ಗೆ ಸೊಲೊಮೋನನನ್ನ ಅವರು ಬದಲಾಯಿಸ್ಬಿಟ್ರಂದ್ರೆ 4ನೇ ವಚನ. ಈ ಸ್ತ್ರೀಯರು ಅವನ ಮನಸ್ಸನ್ನು ಕೆಡಿಸಿಬಿಟ್ಟರು. ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡ. ತನ್ನ ತಂದೆಯಾದ ದಾವೀದನಂತೆ ನಡೆಯಲಿಲ್ಲ. ಕೆಳಗೋದಿ ಹಾಗೆ. ಅವನು ಚೀದೋನ್ಯರ ಅಷ್ಟೋರೆತ್ ದೇವತೆಯನ್ನು, ಅಮ್ಮೋನಿಯರ ಮಿಲ್ಕೋಮ್ ಎಂಬ ಅಸಹ್ಯ ವಿಗ್ರಹಗಳನ್ನು ಆರಾಧಿಸತೊಡಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಅವನ ತಂದೆಯಾದ ದಾವೀದನು ಪೂರ್ಣ ಮನಸ್ಸಿನಿಂದ ಯೆಹೋವನನ್ನು ಸೇವಿಸಿದಂತೆ ಅವನು ಸೇವಿಸಲಿಲ್ಲ. ಅವನು ಯೆರೂಸಲೇಮಿನ ಮೂಡಲಲ್ಲಿರುವ ಗುಡ್ಡದಲ್ಲಿ ಓವೆಬ್ಬರ ಕೆಶೋಮ್ ಎಂಬ ಅಸಹ್ಯ ವಿಗ್ರಹಕ್ಕೂ ಅಮ್ಮೋನಿಯರ ಮಿಲ್ಕೆ ಎಂಬ ಅಸಹ್ಯ ವಿಗ್ರಹಕ್ಕೂ ಪೂಜಾ ಸ್ಥಳಗಳನ್ನು ಏರ್ಪಡಿಸಿದನು. ಈ ಪ್ರಕಾರವಾಗಿ ಅನ್ಯ ಜನಾಂಗಗಳಿಂದ ಬಂದ ತನ್ನ ಹೆಂಡತಿಯರು ತಮ್ಮ ದೇವತೆಗಳಿಗೆ ಧೂಪ ಅರ್ಪಿಸುವುದಕ್ಕೂ ಅನುಕೂಲ ಮಾಡಿಕೊಟ್ಟನು. ಥ್ಯಾಂಕ್ ಯು ಸಿಸ್ಟರ್. ದಾವೀದನಂತೆ ಸೊಲೊಮೋನನಿರಲಿಲ್ಲ ಪ್ರಿಯರೇ. ದೇವರಿಗೆ ದೂರ ಆದ, ದೇವರ ದೃಷ್ಟಿಯಲ್ಲಿ ದ್ರೋಹಿಯಾದನು. ಫ್ರಾಡ್. ದೇವರ ದೃಷ್ಟಿಯಲ್ಲಿ ದ್ರೋಹಿಯಾದನು. ಯಾರು? ಸೊಲೊಮೋನನ, ದಾವೀದನ ಮಗನ. ಎಸ್. ದೇವರು ಆರಿಸಿಕೊಂಡಂತ. ಎಸ್.
ನಿನ್ನ ನಂತರ ನಿನ್ನ ರಾಜ್ಯವನ್ನ ನಿನ್ನ ಮಕ್ಕಳಿಗೆ ಕೊಡ್ತೇನೆ ಅಂತಂದಾಗ ಹೂ ಇಸ್ ಯುವರ್ ಸನ್? ದಾವೀದನಿಗೂ ತುಂಬಾ ಜನ ಮಕ್ಕಳಿದ್ದಾರೆ. ಯಾರಿಗ್ ಕೊಡಬೇಕು ಅಂತಂದ್ರೆ ಒಬ್ಬನಿದ್ದಾನೆ. ಹಿಸ್ ನೇಮ್ ಇಸ್ ಸಾಲ್ಮನ್. ಸಾಲ್ಮನ್ಗೆ ನಾನು ಕೊಡ್ತೇನೆ, ಜ್ಞಾನವನ್ನ ನಾನು ಕೊಡ್ತೇನೆ, ಎಲ್ಲವನ್ನ ನಾನು ಕೊಡ್ತೇನೆ. ಅವನು ಆಳ್ತಾನೆ ಇಸ್ರಾಯೇಲ್ಯರನ್ನ ಅಂತ ದೇವರು ಇಷ್ಟೆಲ್ಲ ಮಾಡಿದ್ರೆ ಕೊನೆಗೆ ಸೊಲೊಮೋನನು ದೇವರಿಗೆ ಕೊಟ್ಟದೇನು? ದ್ರೋಹ, ಮೋಸ, ವಂಚನೆ. ಜ್ಞಾನ ಕೊಟ್ರು ಕೂಡ ಯಾಕೆ ಬಿದ್ದೋದ ಸೊಲೊಮೋನನು? ಜ್ಞಾನ ಇದ್ದರೂ ಕೂಡ ಯಾಕೆ ಬಿದ್ದೋದ ಸೊಲೊಮೋನನು? ದರ್ ಇಸ್ ನೋ ರೀಸನ್ಸ್, ಬಟ್ ಬಿದ್ದೋದ. ಅಂಡ್ ವಾಟ್ ಆರ್ ಯು ಫಾಲಿಂಗ್ ಅಪಾನ್? ವಾಟ್ ಆರ್ ಯು ಫಾಲಿಂಗ್ ಇನ್? ಯಾವ್ದ್ರಲ್ಲಿ ಬೀಳ್ತಿದ್ದೇವೆ? ಯಾವ ಪರಿಸ್ಥಿತಿಯಲ್ಲಿ ನಾವು ಬೀಳ್ತಿದ್ದೇವೆ? ಜಸ್ಟ್ ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಳೋಣ ಪ್ರಿಯರೇ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಎಕ್ಸಾಮೈನ್ ಅವರ್ ಸೆಲ್ಸ್. ನಮ್ಮನ್ನ ನಾವು ನಿಜವಾಗ್ಲೂ ಪರಿಶೀಲಿಸಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಅಂದ್ಕೊಳ್ಬೇಡಿ ನಾನು ಜ್ಞಾನಿ ಅಂತ, ನನಗೆಲ್ಲ ಗೊತ್ತು ಅಂತ. ಅಂದ್ಕೊಳ್ಬೇಡಿ ನನಗಿಂತ ತೋಪು ತುರುಮು ಯಾರು ಇಲ್ಲ ಅಂತ. ನೋ, ನೆವರ್. ಯಾವತ್ತೂ ಆತರ ಅಂದ್ಕೊಳ್ಬೇಡಿ. ಆ ತರ ಅಂದ್ಕೊಳ್ತಿದ್ದೀರಾ ಅಂತಂದ್ರೆ ಆಲ್ರೆಡಿ ಬಿದ್ದಿದ್ದೀರಾ ಅಂತ ಅರ್ಥ. ತುಂಬಾ ಜನಕ್ಕೆ ಪ್ರಿಯರೇ ನನ್ಗೆಲ್ಲಾ ಗೊತ್ತು, ನನ್ಗೆ ಯಾರು ಹೇಳಬಾರ್ದು, ನನ್ಗೆಲ್ಲಾ ಗೊತ್ತು, ಅದು ಇದು ಅನ್ನುವಂತ ಕೆಲವು ಅಹಂಕಾರದ ದೃಷ್ಟಿ ಇರುತ್ತೆ. ಅಹಂಕಾರ ಪಡಬೇಡಿ ದೇವರ ಮುಂದೆ. ದೇವರ ಮುಂದೆ ಅಹಂಕಾರ ಬೇಡ. ಅಹಂಕಾರ ಶುರುವಾಯ್ತಾ, ಸೊಲೊಮೋನನ ಹಾಗೆ ನಿನ್ನ ಜೀವನ ಎಷ್ಟೇ ಗಂಭೀರವಾಗಿ, ಎಷ್ಟೇ ದೊಡ್ಡದಾಗಿದ್ದರು, ನಿನಗೆ ದೇವರು ಎಷ್ಟೇ ಒಳ್ಳೆ ವರಗಳನ್ನ ಕೊಟ್ಟಿದ್ದರು, ನೋ ಯೂಸ್. ದೇವರು ಸೊಲೊಮೋನನಿಗೆ ಕೊಟ್ಟಿರುವಂತದ್ದು ವರ. ದೇವರು ನನಗೆ ಕೊಟ್ಟಿರುವಂತ ವರ ಏನು? ವರ ಕೊಟ್ಟಿಲ್ವಾ? ದೇವ್ರು ಏನ್ ವರ ಕೊಟ್ಟಿಲ್ವಾ ನಿಮ್ಗೆ, ನಮ್ಗೆ? ಮತ್ತೊಂದು ಭಾಷೆಯಲ್ಲಿ ಹೇಳ್ತೇನೆ, ತಲಾಂತು. ದೇವರು ನನಗೆ ಕೊಟ್ಟಂತ ತಲಾಂತೇನು? ಇಷ್ಟು ಒಳ್ಳೆ ತಲಾಂತನ ಇಟ್ಕೊಂಡು ಯಾಕೆ ಇಷ್ಟು ಒಳ್ಳೆ ಜ್ಞಾನ ಇಟ್ಕೊಂಡು ಯಾಕೆ? ಇಷ್ಟು ಒಳ್ಳೆ ವರಗಳನ್ನ ದೇವರು ನಮಗೆ ಕೊಟ್ಟಿದ ಮೇಲೆ ಯಾಕೆ? ವೈ? ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ, ಸ್ತ್ರೀಯರಿಂದ ಹಿಡಿದು ಪುರುಷರವರೆಗೂ, ಯವನಸ್ಥರು ಮುಖ್ಯವಾಗಿ. ಮುದುಕನಾದ್ಮೇಲೆ ಹಾಳಾದ ಯಾರು? ಸೊಲೊಮೋನನು ಮುದುಕನಾದ ಮೇಲೆ. ಜಸ್ಟ್ ಇಮ್ಯಾಜಿನ್ ಹೌ ಪ್ಯಾಥೆಟಿಕ್, ಹೌ ಪ್ಯಾಥೆಟಿಕ್. ಪ್ರಿಯರೇ, ಈ ಮಾತುಗಳು ನಾವು ಕೇಳ್ತಿದ್ದೇವೆ ಅಂತಂದ್ರೆ ನಿಜವಾಗ್ಲೂ ದೇವರ ಮಹಾಕೃಪೆ. ಇಂಥ ಬದುಕುಗಳು ದೇವರು ನಮ್ಮ ಕಣ್ಮುಂದೆ ಇಟ್ಟಿದ್ದಾರೆ ಅಂತಂದ್ರೆ ನಾವು ಸರಿ ಆಗಬೇಕು ಅಂತ ಹೇಳಿನೇ. ನಿಮ್ಮ ಸುತ್ತಲೂ ಪ್ರಪಂಚ ಹೇಗಿದೆ ನಿಮಗ್ ಬೇಡ. ಜಸ್ಟ್ ಥಿಂಕ್ ಹೌ ಯು ಆರ್. ಪಕ್ಕದವರ ಬದುಕನ್ನ ಬಗ್ ನೋಡ್ಲಿಕ್ಕೆ ಹೋಗ್ಬೇಡಿ. ಪಕ್ಕದವರ ಫ್ಯಾಮಿಲಿಯಲ್ಲಿ ಏನಾಗ್ತಿದೆ ಅದನ್ನ ಬಗ್ ನೋಡ್ಲಿಕ್ಕೆ ಹೋಗ್ಬೇಡಿ. ನಾವು ಹೇಗಿದ್ದೇವೆ ಅನ್ನುವಂಥದ್ದನ್ನ ಸ್ವಲ್ಪ ನಮ್ಮನ್ನ ನಾವು ನೋಡ್ಕೊಳ್ಳೋಣ ಪ್ರಿಯರೇ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದೇವರಿಂದ ದೂರ ಆಗುವಂತ ಗುಣಗಳು, ಲಕ್ಷಣಗಳು ನನ್ನಲ್ಲಿ ಏನಾದ್ರೂ ಇದಾವ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೆಂಗ್ ಅರ್ಥ ಆಗುತ್ತೆ? ನಮ್ಮನ್ನ ನಾವು ನೋಡ್ಕೊಂಡ್ರೆ, ನಮ್ಮನ್ನ ನಾವು ನೋಡ್ಕೊಂಡ್ರೆ ಹೆಂಗಿರುತ್ತೆ ಗೊತ್ತಾ? ನಾನು ಎಲ್ಲಾ ಕರೆಕ್ಟೇ ಅಂದಂಗಿರುತ್ತೆ. ಬಟ್ ಒಬ್ರು ಇರ್ತಾರೆ ನಮ್ ಲೈಫ್ ಅಲ್ಲಿ, ಕೆಲವರು ಇರ್ತಾರೆ ನಮ್ ಲೈಫ್ ಅಲ್ಲಿ ಬಂದು ಹೇಳ್ತಿರ್ತಾರೆ, ಈ ವಿಷಯ ಸರಿ ಮಾಡ್ಕೊ, ಇದ್ ಸರಿ ಮಾಡ್ಕೊ, ಇದ್ ಸರಿ ಮಾಡ್ಕೊ, ಇದ್ ಸರಿ ಮಾಡ್ಕೊ. ಅವ್ರು ಸರಿ ಮಾಡ್ಕೊ ಅಂತ ಹೇಳ್ತಿದಾರೆ ಅಂತ ಸರಿ ಮಾಡ್ಕೊಳ್ಳಿ. ತಪ್ಪಲ್ಲ, ಪ್ರಾಣ ಹೋಗಲ್ಲ, ಅದರಿಂದ ಸತ್ಗಿತ್ ಹೋಗಲ್ಲ. ನಾವು ಸರಿ ಆಗ್ತಿದ್ದೇವೆ ಅಂತಂದ್ರೆ ದೇವ್ರಿಗೆ ಹತ್ರ ಆಗ್ತಿದ್ದೇವೆ ಅಂತ ಅರ್ಥ. ಸರಿ ನಡೀತಿದೆ ಅಲ್ಲಿ ಅಂತಂದ್ರೆ ದೇವರಿಗೆ ಸಮೀಪಸ್ಥರಾಗ್ತಿದ್ದೇವೆ ಅಂತ ಅರ್ಥ. ಸರಿ ಮಾಡೋರು ಅವ್ರು ಚಿಕ್ಕವರೇ ಆಗಿರ್ಬೋದು. ಮತ್ತೆ ಹೇಳ್ತಿದ್ದೇನೆ, ಚಿಕ್ಕವರೇ ಆಗಿರಬಹುದು, ನಿಮಗಿಂತ ವಯಸ್ಸಲ್ಲಿ ಚಿಕ್ಕವರಾಗಿರ್ಬೋದು, ನಿಮಗಿಂತ ಅನುಭವದಲ್ಲಿ ಚಿಕ್ಕವರಾಗಿರ್ಬೋದು. ಅವ್ರು ಹೇಳಿದ ತಕ್ಷಣ ಅದನ್ನ ಹಂಗೆ ಅಕ್ಸೆಪ್ಟ್ ಮಾಡ್ಬಿಡಿ ಅಂತ ನಾನು ಹೇಳ್ತಿಲ್ಲ. ಬಟ್ ಒಮ್ಮೆ ಅದನ್ನ ಥಿಂಕ್ ಮಾಡಿ. ಸರಿನಾ ಅವ್ರು ಹೇಳ್ತಿರೋದು? ಕರೆಕ್ಟ್ ಅವ್ರು ಹೇಳ್ತಿರೋದು? ಒಮ್ಮೆ ಯೋಚನೆ ಮಾಡಿ, ಕೂತ್ಕೊಂಡು ಯೋಚನೆ ಮಾಡ್ಬಿಟ್ಟು, ನಿಜ ನಾನು ಈ ವಿಷಯದಲ್ಲಿ ಬೀಳ್ತಿದ್ದೇನೆ, ಈ ವಿಷಯದಲ್ಲಿ ನಾನು ಸರಿ ಇಲ್ಲ, ಐ ಆಮ್ ನಾಟ್ ಪರ್ಫೆಕ್ಟ್ ಇನ್ ದಿಸ್ ಮ್ಯಾಟರ್ ಅಂತಂದ ನಿಮಗ್ ಗೊತ್ತಾದ್ರೆ ಜಸ್ಟ್ ಆಕ್ಸೆಪ್ಟ್ ಇಟ್. ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಿಪೇರ್ ಮಾಡ್ಕೋಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಚಿಕ್ಕವರಲ್ವಾ, ಅವನಿಗೇನ್ ಗೊತ್ತು? ನಿಮಗೇನ್ ಗೊತ್ತು? ನಮಗೇನ್ ಗೊತ್ತು? ಏನ್ ಗೊತ್ತು ನಮ್ಗೆ? ನಾನು ಇಷ್ಟು ವರ್ಷ ಸೇವಾ ಅನುಭವ, ಸೋ ವಾಟ್? ಸೋ ವಾಟ್? ಸೊಲೊಮೋನನಷ್ಟು ಜ್ಞಾನಿ ನಾವಲ್ಲ.
ಸೊಲೊಮೋನನಷ್ಟು ಪಾಂಡಿತ್ಯ ನಿಮಗೆ ನಮಗೆ ಇಲ್ಲ, ಐಶ್ವರ್ಯ ಇಲ್ಲ, ಏನಿಲ್ಲ. ದೆನ್ ವೈ ಯಾವ್ದನ್ನ ನೋಡ್ಕೊಂಡು ಅಷ್ಟೊಂದು ಗರ್ವ? ಯಾವ್ದನ್ನ ನೋಡ್ಕೊಂಡು ಗರ್ವ ಪಡೋದು ಬೇಡ. ದೇವರಲ್ಲಿ ಮಾತ್ರ ಹೆಚ್ಚಳ ಪಡೋಣ, ದೇವರಲ್ಲಿ ಮಾತ್ರ ಸಂತೋಷ ಪಡೋಣ. ದೇವರೇ ನಮಗೆ ಗರ್ವ, ದೇವರೇ ನಮಗೆ ಅಹಂಕಾರ, ದೇವರೇ ನಮಗೆ ಆಶ್ರಯ ದುರ್ಗ. ದೇವರು ಬಿಟ್ರೆ ಬೇರೆ ಯಾವುದನ್ನು ನೋಡಿ ಹೆಚ್ಚಳ ಪಡ್ಲಿಕ್ಕೆ ಹೋಗಬೇಡಿ. ಬೀಳುತ್ತಿದ್ದೇನೆ ಅನ್ನುವಂತ ವಿಷಯ ಗೊತ್ತಾದ್ರೆ ಜಸ್ಟ್ ಬಿ ವೆರಿ ಕೇರ್ಫುಲ್. ಬೀಳೋದು ಬೇಡ. ದೇವರಿಗೋಸ್ಕರ ನಿಂತ್ಕೊಳ್ಬೇಕು, ದೇವರಿಗೋಸ್ಕರ ನಿಂತುಕೊಳ್ಳುವುದಾದ್ರೆ ದೇವರು ಕೈ ಬಿಡಲ್ಲ, ದೇವರು ಕೈ ಬಿಡಲ್ಲ. ಮತ್ತೆ ಮುಗಿಸೋದಕ್ಕಿಂತ ಮುಂಚೆ ಹೇಳ್ತೇನೆ, ಸೊಲೊಮೋನನೇ ಬಿದ್ದೋದನಂತಂದ ಮೇಲೆ ನೀನೆಷ್ಟು ನಾನೆಷ್ಟು? ಸೊಲೊಮೋನನೇ ಕಾಲ್ ಜಾರಿದಾನೆ ಅಂತಂದ ಮೇಲೆ ನೀವೆಷ್ಟು ನಾವೆಷ್ಟು? ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಮಗೆ ವಂದನೆಗಳು ಸ್ವಾಮಿ. ನಮ್ಮ ಕಣ್ಣೆದುರೇ ಸ್ವಾಮಿ ಅನೇಕ ಬದುಕುಗಳನ್ನ ನೀವು ಸಾಕ್ಷಿಯಾಗಿಟ್ಟಿದ್ದೀರ ಕರ್ತನೆ. ನಮ್ಮನ್ನು ಸರಿ ಮಾಡುವುದಕ್ಕಾಗಿ, ನಮ್ಮನ್ನು ತಿದ್ದುವುದಕ್ಕಾಗಿ, ನಿಮ್ಮಲ್ಲಿ ನಾವು ನಿಂತುಕೊಳ್ಳುವುದಕ್ಕಾಗಿ ಕರ್ತನೆ. ಈ ದಿನ ಸೊಲೊಮೋನನ ಜೀವನದ ಮೂಲಕ ನಮ್ಮೊಂದಿಗೆ ಮಾತನಾಡಿದರೆ ಎಂಬುದಾಗಿ ನಾನು ನಂಬ್ತಿದ್ದೇನೆ. ಹೇಳಿದಂತ ನನಗೂ ಕೂಡ ಕರ್ತನೆ, ಕೇಳಿದಂತ ನಿಮ್ಮ ಮಕ್ಕಳಿಗೂ ನಿಜವಾಗಲು ಈ ಮಾತುಗಳು ಬಹಳ ಉಪಯೋಗಕರವಾಗಿದ್ದಾವೆ. ಆ ಮಾತುಗಳನ್ನ ಕೇಳಿ ಬಿಟ್ಟು ಬಿಡುವವರಾಗಿರದೆ ಹೃದಯದಲ್ಲಿ ಇಟ್ಟುಕೊಂಡು ಸ್ವಾಮಿ ನಿಮಗೋಸ್ಕರ ಜೀವಿಸುವರಾಗಿರುವಂತ ಸಹಾಯ ಮಾಡಿ. ಬೀಳದಂತೆ ಸೊಲೊಮೋನನಂತ ಜ್ಞಾನಿ ಕರ್ತನೆ, ನೀವು ಕೊಟ್ಟಂತ ಜ್ಞಾನ ಸ್ವಾಮಿ, ನೀವು ಕೊಟ್ಟಂತ ಪಾಂಡಿತ್ಯವದಾಗಿದೆ. ಅಂಥ ಜ್ಞಾನಿ ನಿಮ್ಮಿಂದ ದೂರ ಆಗಿದ್ದಾನೆ ಅಂತಂದ ಮೇಲೆ ನಾವಷ್ಟು ಜ್ಞಾನಿಗಳಲ್ಲ, ನಾವಷ್ಟು ವಿದ್ಯಾವಂತರಲ್ಲ, ನಾವಷ್ಟು ಪಾಂಡಿತ್ಯ ಉಳ್ಳವರಲ್ಲ. ಏನು ತಿಳಿಯದೇ ಇರುವ ಚಿಕ್ಕ ಚಿಕ್ಕ ಮಿಡಿ ಜ್ಞಾನ ಉಳ್ಳವರು ಕರ್ತನೆ. ನಾವು ಅಂತ ಜ್ಞಾನಿನೇ ಬಿದ್ದೋಗ್ತಿದ್ದಾರೆ ಅಂತಂದ್ಮೇಲೆ ನಾವು ಬೀಳಲು ಸಾಧ್ಯತೆಗಳು ಬಹಳ ಹೆಚ್ಚಾಗಿದ್ದಾವೆ ಎಂಬುದಾಗಿ ನಾವು ತಿಳಿದುಕೊಂಡು ಪ್ರತಿ ಚಿಕ್ಕ ವಿಷಯದಲ್ಲೂ, ಪ್ರತಿ ಒಂದು ವಿಷಯದಲ್ಲೂ ಸರಿ ಮಾಡಿಕೊಳ್ಳುವಂತ ಜಾಗದಲ್ಲಿ ಸರಿ ಮಾಡಿಕೊಂಡು ನಿಮಗೆ ಹತ್ತಿರವಾಗಿ ಜೀವಿಸುವಂತೆ ಸಹಾಯ ಮಾಡಿ. ಕೇಳಿದಂತೆ ಈ ಮಾತುಗಳು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುವಂತದ್ದಾಗಿರುವಂತೆ ಕೃಪೆ ತೋರಿಸಿ, ಈ ಮಾತುಗಳನ್ನ ಕೇಳಿದವರಲ್ಲಿ ಒಬ್ಬರಾದರೂ ನಿಮಗೋಸ್ಕರ ದೃಢವಾಗಿ ನಿಂತುಕೊಳ್ಳುವಂತವರಾಗಿರುವಂತೆ ಸಹಾಯ ಮಾಡಿ ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಮಾಡಿದ ಎಲ್ಲಾ ರೀತಿಯಾದಂತ ಉಪಕಾರಗಳಿಗಾಗಿ ನಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಇಂತಹ ಒಳ್ಳೆ ಕಾರ್ಯಕ್ರಮವನ್ನು ನಡೆಸುತ್ತಿರುವಂತ ನಿಮ್ಮ ಮಕ್ಕಳು ಆಂಟಿ ರೇಖಾ ಆಂಟಿ ಅವರನ್ನು, ಅವರ ಕುಟುಂಬವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಬಹಳ ಶ್ರಮೆ, ಬಹಳ ಬಾಧ್ಯತೆಯಿಂದ ಕೆಲಸವನ್ನ ಮಾಡುವಾಗ ತಕ್ಕ ಪ್ರತಿಫಲವನ್ನ ನೀವು ದಯಪಾಲಿಸಿ, ನಿಮ್ಮ ಚಿತ್ತವನ್ನ ಅವರ ಜೀವನದಲ್ಲಿ ಇನ್ನೂ ಹೆಚ್ಚಾಗಿ ನೀವು ನೆರವೇರಿಸಿ, ಅವರ ಮೂಲಕ ನೀವೊಬ್ಬರ ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಸೇರಿ ಬಂದಿರುವಂತ ಎಲ್ಲರನ್ನೂ ನಿಮ್ಮ ಕರಗಳಿಗೆ ಒಪ್ಪಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತಹ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಆಮೇಲೆ ಆಮೇಲೆ. ಥ್ಯಾಂಕ್ ಯು ಎಲ್ಲರಿಗೂ ವಂದನೆಗಳು.